ಇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಅವರಿವರೆನ್ನದೇ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಚರಣಾರವಿಂದಗಳನ್ನು ಸ್ಮರಿಸಿ ಸುಕ್ಷೇತ್ರಕ್ಕೆ ಅಧಿಷ್ಠಾತರು ಸ್ವರೂಪರಾಗಿರುವ ಜಗದ್ವಂದ್ಯ ಜಗದ್ಗುರು ಶ್ರೀ ಸಿದ್ಧಾರೂಢಪ್ಪಂಗಳವರ ಶ್ರೀ ಶಿವಾನಂದಪ್ಪಂಗಳವರ ಹಾಗೂ ಮಹಾಮೌನ ಯೋಗಿ ಸದ್ಗುರು ಗುರುನಾಥಾರೂಢಪ್ಪಂಗಳವರ ಚರಣಾರವಿಂದಗಳಲ್ಲಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಉಪಸ್ಥಿತ ಸಾಧಕ ಸಾಧಕಿಯರಾದ ನಿಮ್ಮೆಲ್ಲರಲ್ಲಿಯೂ ಕೂಡ ಶರಣಗಳು. ಆತ್ಮೀಯರೇ, ಮೂರನೆಯ ಸಂಧಿಯ ಮುಕ್ತಾಯಕ್ಕೆ ಬಂದಿದ್ದೇವೆ. ಇವತ್ತು ಮುಗಿತು. ಭಾಳ ಮಾಡಿ ಅಲ್ಲಿ ನಾವು ಹೇಳಲಿಕ್ಕೆ ಹೆಚ್ಚಿನ ವಿಚಾರ ಇಲ್ಲ. ನೋಡೋಣ. ಈ ಪೂರ್ವದಲ್ಲಿ ಹೇಳಿದಂಥದ್ದು ಪವನವು ಈ ದ್ವೈತಕ್ಕೆ, ಪವನವಿಲ್ಲ ಅದ್ವೈತಕ್ಕೆ, ಪವನುಂಟೆ ತ್ರಿಪುಟಿಗಳ ಎಡೆಯಾಟ ಸವನಿಸದ ಅದ್ವೈತ ಪದದಲ್ಲಿ ಮೈತ್ರೇಯಿ ತವೇ ವಿಚಾರಿಸಿ ನೋಡು ನಿಜವಿದು ಅನ್ನುವಂಥ ನುಡಿಯೊಂದಿಗೆ ಪೂರ್ವದ ಪ್ರವಚನ ಮುಗಿದಿದೆ. ಏಳನೇ ನುಡಿ ಆರಂಭ. ಜಡ ಜಗಬದು ಖುಷಿಯು ಅಜಡಾತ್ಮ ಸತ್ಯನು ಎಂಬೆಡೆಯೊಳು ಅಬಾಧ್ಯ ಚಿನ್ಮಯನಾಗಿ ಕೆಡದಿರ್ಪ ತಾನೇ ಪವನವು ಐಷೆ ತಿಳಿಯಲ್ ಆ ಜಡ ಜಗವದು ಮಿಥ್ಯೆ ಪವನಲ್ಲ. ಏನಂತಾರೆ? ಪ್ರಮಾತೃ ಪ್ರಮಾಣ ಪ್ರಮೇಯ ಪ್ರತ್ಯಕ್ಷ ಅನುಮಾನ ಉಪಮಾನ ಶಬ್ದ ಅರ್ಥಾಪತ್ತಿ ಅನುಪಲಬ್ಧಿ ಇತ್ಯಾದಿ ವಿಷಯಗಳನ್ನು ವಿಚಾರ ಮಾಡುತ್ತಾ ಬಂದು ಇವೆಲ್ಲವೂ ಜಡವಾದ ಜಗದಂತರ್ಗತ. ಆತ್ಮನ ಸ್ವರೂಪದಲ್ಲಿ ಪ್ರಮಾತೃತ್ವವೂ ಇಲ್ಲ, ಅಲ್ಲಿ ಪ್ರಮಾಣವೂ ಇಲ್ಲ, ಪ್ರಮೇಯವೂ ಇಲ್ಲ ಅಂತ ಹೇಳ್ಕೊಂಡು ಬಂದರು. ಇಲ್ಲಿ ಪೂರ್ವ ಪಕ್ಷದ ಒಂದು ಮಾತ, ಇವರೇ ಪೂರ್ವ ಪಕ್ಷವನ್ನು ಕಲ್ಪನೆ ಮಾಡಿಕೊಳ್ತಾರೆ ಗ್ರಂಥಕಾರರು. ಏನು ಕಲ್ಪನೆ ಮಾಡಿಕೊಳ್ತಾರಂದ್ರೆ, ಪ್ರಮಾಣವು ಇಲ್ಲದೆ ಹೋದರೆ ಆತ್ಮತತ್ವ ಇದೆ ಎಂದು ನಂಬುವುದು ಅಸಾಧ್ಯ. ಯಾಕಂದ್ರೆ ಲಕ್ಷಣ ಪ್ರಮಾಣಾಭ್ಯಾಮ್ ವಸ್ತು ಸಿದ್ಧಿ ಅಂತ ನೀವು ಹೇಳ್ಕೊಂಡು ಬಂದಿದ್ದೀರಿ. ಯಾವುದೇ ಒಂದು ವಸ್ತುವಿನ ಯಥಾರ್ಥವಾದ ಇರುವಿಕೆಯನ್ನು ಪ್ರತಿಪಾದನೆ ಮಾಡಬೇಕಾದರೆ ಲಕ್ಷಣ ಬೇಕು ಮತ್ತು ಪ್ರಮಾಣ ಬೇಕು ಅಂತ ಈ ಪೂರ್ವದಲ್ಲಿ ನೀವೇ ಹೇಳಿದ್ದೀರಿ. ಶಾಸ್ತ್ರವನ್ನು ಹೇಳುವಾಗ ಹೇಳಿದ್ದೀರಿ. ಮತ್ತಿಲ್ಲಿ ಆತ್ಮತತ್ವವನ್ನು ತಿಳಿಸುವುದಕ್ಕೆ ಯಾವುದೇ ರೀತಿಯ ಪ್ರಮಾಣಗಳು ಇಲ್ಲ ಅಂತ ಈ ನುಡಿಯಿಂದ ಹೇಳಕತ್ತಿದ್ದೀರಿ. ಇದು ಹೇಗೆ? ಒಂದಕ್ಕೊಂದು ವಿರೋಧ ಆಗ್ತದಲ್ಲ, ವ್ಯಾಘಾತ ದೋಷ ಬರ್ತದಲ್ಲ. ಅಂದ್ರೆ ನೀವು ಹೇಳಿದ್ದನ್ನು ನೀವು ತಿರಸ್ಕಾರ ಮಾಡಿದರೆ ವ್ಯಾಘಾತ ದೋಷ ಬರ್ತದ. ಪ್ರಮಾಣ ಬೇಕಂದ್ರಿ ಯಾವುದೇ ಒಂದು ವಸ್ತುವಿನ ಯಥಾರ್ಥವಾದ ಇರುವಿಕೆ ಹೀಗೆ ಇದೆ ಎಂದು ಹೇಳಬೇಕಾದರೆ ಅದಕ್ಕೊಂದು ಲಕ್ಷಣ ಬೇಕು, ಅದಕ್ಕೊಂದು ಪ್ರಮಾಣ ಬೇಕು ಅಂತ ಹೇಳಿದವರು ಈಗ ಆತ್ಮತತ್ವವನ್ನು ತಿಳಿಸುವುದಕ್ಕೆ ಯಾವುದೇ ಪ್ರಮಾಣಗಳು ಇಲ್ಲ ಅಂತ ಹೊಡೆದು ಹಾಕ್ತಾ ಇದ್ದೀರಿ. ಹೀಗಿರುವಾಗ ವ್ಯಾಘಾತ ದೋಷ ಬರುವುದಿಲ್ಲವೇ ಅಂತ ಯಾರಾದರೂ ಕೇಳಿರಬಹುದು. ಅದನ್ನು ಊಹೆ ಮಾಡಿಕೊಂಡು ಹೇಳ್ತಾರೆ ನೋಡ್ರಿ ಈ ನುಡಿಯಲ್ಲಿ. ಏನಂತಾರೆ? ಜಡ ಜಗವದು ಖುಷಿಯು. ಜಡ ಜಗ ಅಂದರೆ ಎಷ್ಟು ಸಲ ಸಾಕಷ್ಟು ಸಲ ಉಪನ್ಯಾಸ ಆಗೈತಿ. ಸ್ವಯಂ ಇತರ ಜ್ಞಪ್ತಿ ಶೂನ್ಯವಾದ ಈ ಪದಾರ್ಥಗಳ ಸಮೂಹ. ಈ ಅಂದ್ರೆ ದೃಶ್ಯಭೂತವಾದ ಪದಾರ್ಥಗಳ ಸಮೂಹವೆಲ್ಲವೂ ಕೂಡಿ ಜಗತ್ತು. ಈ ಜಗತ್ತು ಜಡ, ಸ್ವಯಂ ಇತರ ಜ್ಞಪ್ತಿ ಶೂನ್ಯವಾಗಿದೆ. ಜಡ ಜಗವು ಅದು ಖುಷಿಯು. ಅದು ಖುಷಿ ಅಂದ್ರೆ ಸುಳ್ಳು, ಕಾಣುವುದಿಲ್ಲ ಅಂತಲ್ಲ, ಸುಳ್ಳು ಕಾಣ್ತದ, ಪರಂತು ಅದಕ್ಕೆ ಇರುವಿಕೆ ಇಲ್ಲ.
ಇದ ಅದ್ವೈತ ಸಿದ್ಧಾಂತದ ಒಂದು ಹೇಳುವಿಕೆ. ಕಾಣ್ತದ ಸುಳ್ಳು, ಆತ್ಮತತ್ವ ಕಾಣುವುದಿಲ್ಲ ಖರೆ. ಏನಂತೀರಿ ನೋಡ್ರಿ, ಮುಂದೆ ನೋಡೋಣ. ಜಡ ಜಗವು ಅದು ಖುಷಿಯು, ಅಜಡ ಆತ್ಮನು ಸತ್ಯನು. ಅವೇದ್ಯತ್ವೇ ಸತಿ ಅಲುಪ್ತ ಪ್ರಕಾಶತ್ವಂ ಆತ್ಮ. ಅವೇದ್ಯತ್ವೇ ಸತಿ ಅಲುಪ್ತ ಪ್ರಕಾಶತ್ವಂ. ಪ್ರಕಾಶತ್ವಂ ಹೇಳಕ್ ಬರ್ತತಿ, ಪ್ರಕಾಶಕತ್ವಂ ಹೇಳಕ್ ಬರ್ತದೆ. ಇಲ್ಲಿ ಅಲುಪ್ತ ಪ್ರಕಾಶತ್ವಂ ಇಷ್ಟ ತಗೊಳ್ಳೋಣ. ಆತ್ಮತತ್ವ ಯಾವ ಪ್ರಮಾಣಗಳಿಗೂ ವಿಷಯವಲ್ಲ, ಅವೇದ್ಯತ್ವೇ ಸತಿ. ಆದ್ರೆ ಅಲುಪ್ತ ಪ್ರಕಾಶ ಸ್ವರೂಪ. ಅಲುಪ್ತ ಪ್ರಕಾಶ ಸ್ವರೂಪ ಅಂದ್ರೆ ಅರುಸ್ವರೂಪ. ಪ್ರಕಾಶ ಅಂದ್ರೆ ಬೆಳಕು. ಇಲ್ಲಿ ಅರುವಿಗೆ ಬೆಳಕು ಅಂತ ಕರಿತೇವೆ. ನಮ್ಮ ಶಾಸ್ತ್ರದಲ್ಲಿ ಅರಿವಿಗೆ ಎರಡು ಪರ್ಯಾಯ ಪದ, ಏನು ವ್ಯತ್ಯಾಸ ಇಲ್ಲ. ಆತ್ಮ ಜಾಗ್ರ, ಸ್ವಪ್ನ, ಸುಷುಪ್ತಿ ಮೂರು ಅವಸ್ಥೆಯಲ್ಲಿ ಅರುಸ್ವರೂಪ. ಯತ್ ಸ್ವಪ್ನ ಜಾಗರ ಸುಷುಪ್ತಮವೈತಿ ನಿತ್ಯಂ ತದ್ಬ್ರಹ್ಮ ನಿಷ್ಕಲಮಹಂ ನಜಭೂತ ಸಂಗಃ. ಪ್ರಾತಸ್ಮರಣ ಸ್ತೋತ್ರದಲ್ಲಿ ಭಗವತ್ಪಾದರು ಬರೀತಾರೆ, ಯತ್ ಸ್ವಪ್ನ ಜಾಗರ ಸುಷುಪ್ತಂ ಅವೈತಿ ನಿತ್ಯಂ ತತ್ ಬ್ರಹ್ಮ. ಇಲ್ಲಿ ಆತ್ಮ ಅಂದ್ರೆ ಬ್ರಹ್ಮ, ಬ್ರಹ್ಮ ಅಂದರೆ ಆತ್ಮ. ಜಾಗ್ರ, ಸ್ವಪ್ನ, ಸುಷುಪ್ತಿ ಅನ್ನುವ ಮೂರು ಅವಸ್ಥೆಗಳಲ್ಲಿಯೂ ಅರುಸ್ವರೂಪ. ಜಾಗ್ರವನ್ನ ಅಂದ್ರೆ ಯಾವಾಗಲೂ ಅವ ಸಾಕ್ಷಿ ಇರ್ತಾನೆ, ಯಾವುದರಲ್ಲೂ ಬೆರೆಯುವುದಿಲ್ಲ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ, ಅದನ್ನು ಕೂಡಿಸೋಣ. ಇಲ್ಲಿ ಅರಿತಾನ ಅಂದ ಕೂಡಲೇ ಯಾವುದರಲ್ಲಿ ಬೆರಿತಾನ ಅಂದ್ಗಿಂದೇರಿ. ಸಾಕ್ಷಿ ಅರುಸ್ವರೂಪ. ಹೀಗಾಗಿ ಅಜಡ ಆತ್ಮನು ಎಂಬೊಡೆ, ಅಜಡ ಆತ್ಮನು ಸತ್ಯನು ಎಂಬೊಡೆ. ಸತ್ಯ ಅಂದರೆ ತ್ರಿಕಾಲಾಬಾಧಿತವಾದದ್ದು, ಮೂರು ಕಾಲದಲ್ಲಿ ಇರುವಂಥದ್ದು, ಮೂರು ಕಾಲದಲ್ಲಿ ಬೆಳಗುವಂಥದ್ದು. ಈ ಪೂರ್ವದಲ್ಲಿ ಇದರ ವಿಚಾರ ಆಗಿದೆ, ಸದ್ರೂಪದ ವಿಚಾರ ಸಾಕಷ್ಟಾಗಿದೆ. ಜ್ಞಾನ ಅಜ್ಞಾನಾದಿಗಳಿಂದ ಬಾಧಿಸಿಕೊಂಡು ಹೋಗಲಾರದ ತತ್ವವು ಯಾವುದು? ಅದುವೇ ಆತ್ಮತತ್ವ. ಜ್ಞಾನ ಅಜ್ಞಾನಾದಿಗಳಿಂದ ಅಂತ ಒಂದು ಶಬ್ದ ಉಪಯೋಗ ಮಾಡಿದ್ದೇವೆ, ಹಿಂದೆ ಹೇಳಿ ಆಗೈತೆ ಇದ್ರ ಬಗ್ಗೆ. ಹಗ್ಗದಲ್ಲಿ ತೋರುವ ಹಾವು ಭ್ರಾಂತಿ ಕಾಲದಲ್ಲಿ, ಮತ್ತದು ರೂಢಿ ಏನಿದೆ, ಹಗ್ಗದಲ್ಲಿ ತೋರುವ ಹಾವು ಅಂತ ಹೇಳಬೇಕಾಗೈತಿ. ಭ್ರಾಂತಿ ಕಾಲದಲ್ಲಿ ಹಗ್ಗವೇ ಹಾವಿನಂತೆ ತೋರ್ತಾ ಇದೆ, ಆದ್ರೆ ಹೇಳುವಾಗ ಏನು ಮಾಡ್ತೇವೆ, ಹಗ್ಗದಲ್ಲಿ ಹಾವು ಅಂತ. ರೂಢಿ ಬಲ. ಆಯ್ತಪ್ಪ, ಒಬ್ಬಗ ಹಾವಾಗಿ ತೋರಿತು, ಇನ್ನೊಬ್ಬಗ ಭೂಚಿದ್ರಾಗಿ ತೋರಿತು. ಹಗ್ಗದ ಜ್ಞಾನ ಆದ್ಮೇಲೆ ಎಲ್ಲ ಹೋಗತ್ ಬಿಡ್ರಿ. ಪರಂತು ಒಬ್ಬನಿಗೆ ಹಾವಾಗಿ ತೋರಿದೆ, ಮತ್ತೊಬ್ಬನಿಗೆ ಭೂಚಿದ್ರವಾಗಿ ತೋರಿದೆ. ಅವೇನಂದ, ಭೂಚಿದ್ರವಾಗಿ ತೋರಿದವ ಅದು ಹಾವಲ್ಲ, ಅದು ಭೂಚಿದ್ರ. ಭೂಚಿದ್ರ ಅಂದ್ರೆ ಭೂಮಿಯಲ್ಲಿ ಒಂದು ಎರ್ಕಲ್ ಬೀಡಿ ಬಿಡ್ತದೆ. ಬೆಳವಲ್ದವ್ರಿಗೆ ಚೆನ್ನಾಗಿ ಗೊತ್ತಾಗ್ತದೆ, ಮಲೆನಾಡ್ದವ್ರಿಗೆ ಇದು ಗೊತ್ತಾಗತ್ತಿಲ್ಲ ಗೊತ್ತಿಲ್ಲ. ಅವ್ರ ಭೂಮಿ ಗುಣನ ಬೇರೆ, ಭಾಳ ಗಟ್ಟಿ ಅವ್ರ ಭೂಮಿ. ಭಾಳ ಮಳೆ ಆಗ್ತದೆ ಮಲೆನಾಡಕ್ಕೆ, ಆ ಭೂಮಿ ಗಟ್ಟಿ ಇದೆ. ಭೂಚಿದ್ರ ಅಂತ ರೂಢಿ. ಮರಳುಗಾಡಿನಲ್ಲಿ 35 ಮೈಲ ಭೂಚಿದ್ರ ಈಗ ಸದ್ಯಕ್ಕೆ ಮೂಡೈತಿ. ಮರಳುಗಾಡಿನಲ್ಲಿ, ಅದು ಮರುಳ ಪ್ರದೇಶದಲ್ಲಿ ಎಷ್ಟು ಮೈಲಿ? 35 ಮೈಲಿ ಮೂಡೈತಿ. ಏನ ಅಲ್ಲಿ ಭೂಕಂಪ ಆಕೈತೋ ಏನ ಮತ್ತೇನ್ರ ಆಗ್ತದೋ ಅಂತೂ ಇವತ್ತ ಇದು ಬಂದದ್ದು ವಿಷಯ. ಇಲ್ಲಿ 35 ಮೈಲು ದೂರ ಭೂಚಿದ್ರ ಮೂಡೈತೆ ಅಂದಮೇಲೆ ಭೂಮಿಯಲ್ಲಿ ಒಡಿವಿಕೆ ಇದೆ. ಈಗ ಏನು ಹೇಳ್ಬೇಕಾಗೈತೆ ನಾವು? ಒಬ್ಬನಿಗೆ ಹಾವಾಗಿ ತೋರಿದೆ ಹಗ್ಗ, ಇನ್ನೊಬ್ಬನಿಗೆ ಭೂಚಿದ್ರವಾಗಿ ತೋರಿದೆ. ಆ ಭೂಚಿದ್ರವಾಗಿ ತೋರಿದವೇನಂತಾನ, ಅದು ಹಾವಲ್ಲ ಅಂತಾನ. ಮತ್ತೆ ಹೆಂಗೆ ಹೇಳ್ತೀನಿ? ಅದು ಭೂಮಿ ಎರ್ಕಲು ಬೀಡಿ ಅದ, ಭೂಮಿ ಬಿರಕ್ ಬಿಟ್ಟತಿ ಅಂತ. ಒಪ್ಪಕ್ಕಾಕತೇನ? ಅಂಕಟೊಗ್ಗ ಹಂಗೆ ಬಿದ್ದತ್ ನೋಡು, ಹಾವ ಅಂತ ಇವ್ ಹಠ ಹಿಡ್ದ. ಅವಂದು ಕಲ್ಲು ತೊಗೊಂಡು ಹೋಗೋದು ಅದಕ್ಕೆ. ಅದು ಮೆಸಕಲಿಲ್ಲ. ಮಿಸಕದೇ ಇದ್ದಾಗ ಏನಾಯಿತು? ಹೌದನ್ನು ಹೇಳಿದ ಕರೆ, ಭೂಚಿದ್ರ. ಇದು ಅಜ್ಞಾನದಿಂದ ಬಾಧಿಸಿಕೊಂಡು ಹೋಗೋದು. ಆ ಭೂಚಿದ್ರ ಅನ್ನೋದು ಅಜ್ಞಾನ.
ಹಾವನ್ನೋದು ಅಜ್ಞಾನದ ಕಾರ್ಯವೇ, ಭೂಚಿದ್ರ ಅನ್ನುವುದು ಅಜ್ಞಾನದ ಕಾರ್ಯವೇ. ಪರಂತು ಅಜ್ಞಾನದಿಂದ ಅದು ಬಾಧಿಸಿಕೊಂಡು ಹೋಯಿತು. ಜ್ಞಾನದಿಂದ ಅಂತೂ ಹಗ್ಗ ಜ್ಞಾನದಾಗ ಬಾಧಿಸ್ಕೊಂಡು ಹೋಗ್ತಾವೆ. ಇಲ್ಲಿ ಜ್ಞಾನದಿಂದಲೂ ಹಗ್ಗದಲ್ಲಿ ತೋರುವ ಭ್ರಾಂತ್ಯಾತ್ಮಕವಾದ ಹಾವು ಬಾಧಿಸಿಕೊಂಡು ಹೋಗುತ್ತದೆ. ಇನ್ನೊಂದರ ಜ್ಞಾನದಿಂದ ಅಂದರೆ ಭೂಚಿದ್ರದ ಜ್ಞಾನದಿಂದ ಬಾಧಿಸಿಕೊಂಡು ಹೋಗುತ್ತದೆ. ಅಂದರೆ ಜ್ಞಾನ ಅಜ್ಞಾನ ಎರಡರಿಂದಲೂ ಬಾಧಿಸಿಕೊಂಡು ಹೋಗುವತನ ಎಲ್ಲಿದೆ? ಹಗ್ಗದಲ್ಲಿ ತೋರುವ ಹಾವಿನಲ್ಲಿ ಇದೆ, ಭ್ರಾಂತಿ ಕಾಲದಲ್ಲಿ. ಆದರೆ ಆತ್ಮತತ್ವ ಸ್ವರೂಪದ ಜ್ಞಾನದಿಂದಲೂ ಬಾಧಿಸಿಕೊಂಡು ಹೋಗುವುದಿಲ್ಲ. ಸ್ವರೂಪದಲ್ಲಿ ಅಜ್ಞಾನತೆಲ್ಲ, ನಾನು ಪುರುಷ, ನಾನು ಸ್ತ್ರೀ, ಇದು ಅಜ್ಞಾನ, ಇದರಿಂದಲೂ ಬಾಧಿಸಿಕೊಂಡು ಹೋಗುವುದಿಲ್ಲ. ಅದಕ್ಕೇನಂದ್ರು ಸದ್ರೂಪ. ಸತ್ವ ಏನಾಯಿತು? ಸತ್ಯನು ಎಂಬೆಡೆಯಳು ಅಬಾಧ್ಯ. ಅಬಾಧ್ಯ ಅನ್ನೋ ಶಬ್ದದ ಅರ್ಥ ಇಷ್ಟೊತ್ತಿನವರೆಗೆ ಚಿನ್ಮಯನಾಗಿ. ಚಿತ್ ಚಿನ್ಮಯ, ಅನ್ನಮಯ ಅಂದಹಾಗೆ. ಈ ಶರೀರ ಅನ್ನಮಯ, ಚಿನ್ಮಯ ಅಂತ ಬರ್ತಾರೆ ಇಲ್ಲಿ. ಚಿತ್ ಚೈತನ್ಯವೇ ಆತನ ಸ್ವರೂಪ. ತಿಳಿಸುವಾಗ ಚೈತನ್ಯವೇ ಆತನ ಸ್ವರೂಪ. ಚೈತನ್ಯವೇ ಆತನ ಸ್ವರೂಪ ಅಂದಾಗ ಚೈತನ್ಯ ಬೇರೆ ಅಲ್ಲ, ಅವನ ಸ್ವರೂಪ ಬೇರೆ ಅಲ್ಲ, ಅವನ ರೂಪ ಬೇರೆ ಅಲ್ಲ, ಬೇರೆ ಅಲ್ಲ ಅನ್ನುವುದಕ್ಕಿಂತಲೂ ಅವನ ಸ್ವರೂಪ ಬೇರೆ ಅಲ್ಲ. ಹಾಗಾದ್ರೆ ಇಲ್ಲಿ ಆತ್ಮ ಏನಂದ್ರೆ ಏನಾದ? ಅಖಂಡ ಚೈತನ್ಯ ಆದ. ಒಂದು ಇದ್ರ ಲಕ್ಷಣವನ್ನು ಮಾಡಿಟ್ಟತಿ. ಅವೇದ್ಯತ್ವೇ ಸತಿ ಅಲುಪ್ತ ಪ್ರಕಾಶಕತ್ವ ಮಾಡಿಟ್ಟತಿ. ಚಿನ್ಮಯನಾಗಿ ಕೆಡದಿರ್ಪ. ಈ ಶಬ್ದಕ್ಕೆ ಏನರ್ಥ? ಕೆಡದಿರ್ಪ, ಜ್ಞಾನದಿಂದಲೂ ಅಜ್ಞಾನದಿಂದಲೂ ಬಾಧಿಸಿಕೊಂಡು ಹೋಗದೆ ಇರುವ. ಜ್ಞಾನ ಅಜ್ಞಾನಾದಿಗಳಿಂದ ಬಾಧಿಸಿಕೊಂಡು ಹೋಗದೆ ಇರುವ. ತಾನೇ ಪವನವು ಐಷೆ, ತನಗೆ ತಾನೇ ಪ್ರಮಾಣವೂ ಆಗಿದ್ದಾನೆ. ಅವೇನು ಕೇಳಿದ್ದ? ಯಾವುದೇ ಒಂದು ವಸ್ತುವಿನ ಸಿದ್ಧಿ ಆಗಬೇಕಾದರೆ ಲಕ್ಷಣ ಬೇಕು, ಪ್ರಮಾಣ ಬೇಕು ಅಂತ ಹೇಳಿದ್ರಿ. ಇಲ್ಲಿ ಯಾವ ಪ್ರಮಾಣವೂ ಇಲ್ಲ. ಆತ್ಮತತ್ವವನ್ನು ತಿಳಿಸುವುದಕ್ಕೆ ಅಂತ ಹೇಳ್ತಾ ಇದ್ದೀರಿ. ಇದನ್ನು ಹೇಗೆ ನಂಬಬೇಕು ಅಂತ ಕೇಳಿದ್ದ. ಅಲ್ಲಿ ವ್ಯಾಘಾತ ದೋಷ ವಗೈರೆ ಹೇಳಿ ಆಗಿದೆ. ಅದಕ್ಕೆ ಇವರಂದರು ಸ್ವತಃ ಪ್ರಮಾಣ ಆತ್ಮ. ಸ್ವತಃ ಪ್ರಮಾಣಂ ಪರತಃ ಪ್ರಮಾಣಂ. ಇದಕ್ಕೊಂದು ಮಾತು ಹಾಗೆ ನೆನಪು. ಏನು ನೆನಪು ಅಂದ್ರೆ ಮಂಡನ ಮಿಶ್ರ. ಮಂಡನ ಮಿಶ್ರ ಅಂದ್ರೆ ಕರ್ಮಕಾಂಡಿ. ಕರ್ಮಶಾಸ್ತ್ರದಲ್ಲಿ ಬಹಳ ಶ್ರದ್ಧಾವಂತ. ಕರ್ಮಕಾಂಡದಲ್ಲಿ ಅವನನ್ನು ಖಂಡಿಸುವವರೇ ಯಾರೂ ಇರಲಿಲ್ಲ. ಅಂತಹ ಮಂಡನ ಮಿಶ್ರನನ್ನು ಸೋಲಿಸದೇ ಹೋದರೆ ಕರ್ಮಕಾಂಡ ಸತ್ಯ ಆಗ್ತದೆ, ಉಪಾಸನಾಕಾಂಡ ಸತ್ಯ ಆಗ್ತದೆ. ಕರ್ಮಕಾಂಡವೂ ಸತ್ಯ, ಉಪಾಸನಾಕಾಂಡವೂ ಸತ್ಯ ಅಂತ ಆದರೆ ದ್ವೈತ ಉಳಿತದ. ಕರ್ಮಕಾಂಡ ಸತ್ಯ ಆದರೆ ಸ್ವರ್ಗ, ನೀವು ಯಜ್ಞ ಮಾಡ್ತಾನ, ಅಪೂರ್ವ ಸಿದ್ಧ ಆಗ್ತದ, ಸ್ವರ್ಗಕ್ಕೆ ಹೋಗ್ತಾನ. ಈ 4ನೇ ಸಂಧಿಯಲ್ಲಿ ಭಾಳ ವಿಸ್ತಾರವಾಗಿ ಬರ್ತದೆ ಇದೆಲ್ಲ ವಿಷಯ. ಈಗ ಸಂಕ್ಷಿಪ್ತವಾಗಿ ಸ್ವರ್ಗ ಕಾಮು ಜ್ಯೋತಿಷ್ಠೋಮೇನ ಯಜೇತ, ಇದು ಕರ್ಮಕಾಂಡದೊಂದು ವಾಕ್ಯ. ಕರ್ಮವನ್ನು ಖಂಡಿಸದೇ ಹೋದರೆ, ಯಾವಾಗ ಖಂಡಿಸೋದು ಅಂತ ಕೇಳಿದ್ರೆ ಚಿತ್ತಶುದ್ಧಿ ಆಗುವವರೆಗೆ ಕರ್ಮ ಇರಬೇಕು. ಚಿತ್ತಶುದ್ಧಿಯ ನಂತರ ಅದನ್ನು ತೆಗಿಬೇಕು. ಅದಕ್ಕೆ ಅದನ್ನು ಖಂಡಿಸ್ಬೇಕಾಗ್ತದೆ. ಇದನ್ನು ಸಾಕಷ್ಟು ಚರ್ಚೆ ಬ್ರಹ್ಮಸೂತ್ರದಲ್ಲಿ ಮಾಡ್ಕೊಂಡು ಬಂದಾರೆ. ಖಂಡಿಸ್ಬೇಕಾಗ್ತದೆ. ಅದಕ್ಕೆ ಭಗವತ್ಪಾದರು ಏನು ವಿಚಾರ ಮಾಡಿದರು? ಈ ಮಂಡನ ಮಿಶ್ರಣವನ್ನು ಸೋಲಿಸದೇ ಹೋದರೆ ಕರ್ಮಕಾಂಡ ಸತ್ಯವಾಗಿ ಉಳಿತದೆ ಅಂತ ತಿಳ್ಕೊಂಡು ಅವನ ಮನೆಗೆ ಬಂದಿದ್ದಾರೆ. ಆಕಾಶ ಮಾರ್ಗದಿಂದ ಬಂದವರು ಅವರೆಲ್ಲ ನಡ್ಕೊಂತ ಹೆಂಗೆ ಅಡ್ಡಾಡ್ತಾರೆ? ಇಡೀ ಭೂಮಂಡಲ ಅಡ್ಡಾಡಿದ್ದಾರೆ. ಕೇವಲ 16 ವರ್ಷಗಳಲ್ಲಿ ಇಡೀ ಭೂಮಂಡಲ ಅಂದ್ರೆ ನಮ್ಮ ಇಡೀ ಭಾರತ ದೇಶವನ್ನಂತಷ್ಟೇ ಇಟ್ಕೊಳ್ರಿ, ಎಲ್ಲ ಅಡ್ಡಾಡಿದ್ದಾರೆ. ಮತ್ತು ಕಾಲ್ನಡಿಗೆಯಿಂದ ಅಡ್ಡಾಡೋದಾಗಿದ್ರೆ ಆಗ್ತೈತೇನೆ? ಎಲ್ಲ ಆಕಾಶ ಮಾರ್ಗದಿಂದ ಬಂದಿದ್ದಾರೆ. ಅವರು ಆ ಊರಿಗೆ ಬಂದರು, ಮಂಡನ ಮಿಶ್ರ ಇರುವ ಊರಿಗೆ ಬಂದರು. ಅಲ್ಲಿ ನದಿ ಬಟ್ಟೆ ತೊಳ್ಯಾಕತ್ತೊಳೊಬ್ಬ ಹೆಣ್ಣು ಮಗಳು, ಅಮ್ಮ ಇಲ್ಲಿ ಮಂಡನ ಮಿಶ್ರಣ ಮನೆ ಎಲ್ಲಿ ಬರ್ತದೆ ಅಂತ ಭಗವತ್ಪಾದರು ಕೇಳಿರು. ಸ್ವತಃ ಪ್ರಮಾಣಂ ಪರತಃ ಪ್ರಮಾಣಂ ಕೀರಾಂಗಣ ಯತ್ರ ಗಿರಂ ಗಿರಂತಿ
ದ್ವಾರಸ್ಥ ನೀಡಾಂತರ ಸನ್ನಿರುದ್ಧ ಜಾನೀಹಿ ತನ್ಮಂಡನ ಮಿಶ್ರಗೇಹಂ ಅಂತ ಸಂಸ್ಕೃತ ಒಂದು ಶ್ಲೋಕ ಹೇಳಿದ್ರು. ಯಾರ ಬಾಗಿಲಲ್ಲಿ ಕಟ್ಟಿರುವ ಗಿಳಿಗಳು ಸ್ವತಃ ಪ್ರಮಾಣ ಪರತಃ ಪ್ರಮಾಣ ಎಂದು ವಾದ ವಿವಾದವನ್ನು ಮಾಡುತ್ತಿವೆಯೋ ಅದುವೇ ಮಂಡನ ಮಿಶ್ರಣ ಮನೆ ಎಂದು ತಿಳಿದುಕೋ ಅಂದಳಕ್ಕಿ. ಆ ಮಂಡನ ಮಿಶ್ರಣ ಮನೆಯ ದಾಸಿ ಅಕ್ಕಿ. ಶಂಕರ ಭಗವತ್ಪಾದರಿಗೆ ಆಶ್ಚರ್ಯ ಆಗಿ ಹೋಯ್ತು. ಬಟ್ಟಿ ತೊಳೆಯುವ ಹೆಣ್ಮಗಳು ಸಂಸ್ಕೃತ ಭಾಷೆಯಲ್ಲಿ ಹೇಳ್ತಾ ಇದ್ದಾಳಲ್ಲ, ಯಾರಮ್ಮ ನೀನು? ನಾವ್ರ ಮನೆ ದಾಸಿ ಅಂತ ಹೇಳಿದ್ರಿ. ಆಯ್ತು, ಭಗವತ್ಪಾದರು ಎಲ್ಲ ಹೇಳುವಾಗ ಒಂದು ರೂಪಕ್ಕೆ ಮಾಡಿದ ವ್ಯವಸ್ಥೆ ಇದೆ. ಭಗವತ್ಪಾದರು ತ್ರಿಕಾಲ ಜ್ಞಾನಿಗಳು, ಅವ್ರಿಗೆ ಮಂಡನ ಮಿಶ್ರಣ ಮನೆಗೆ ಗೊತ್ತಾಗೋದಿಲ್ಲ. ಏನು ಒಂದು ವ್ಯವಸ್ಥೆ ಏನಂತ ಕೇಳಿದ್ರೆ ಕೇಳುವವರಿಗೆ ರುಚಿ ಬಂದಿರಬೇಕು. ಅದಕ್ಕಾಗಿ ಅವನ್ನೆಲ್ಲ ಮಾಡ್ಕೊಂಬಂದಾರ ನಮ್ಮವರು. ಬರೀ ಅನ್ನ ನೀರು ರುಚಿ ಆಗೋಲ್ಲ, ಅದಕ್ಕೊಂದಿರು ಸಾರ, ಏನೇನು ಉಪ್ಪಿನಕಾಯಿ, ವ್ಯಂಜನ ಪದಾರ್ಥ ಒಂದಿಟ್ಟು ನೀಡಿದ್ರೆ ರುಚಿ ಆಕೈತಿ. ಆದ್ರೆ ಅದನ್ನು ಭಾಳ ನೀಡಬಾರ್ದು, ಅದನ್ನು ಸ್ವಲ್ಪ ನೀಡಬೇಕು, ಅನ್ನ ಹೆಚ್ಚಿಗೆ ನೀಡಬೇಕು. ಗೊತ್ತಾಯ್ತು? ಶಾಸ್ತ್ರ ಭಾಳ ಹೇಳಬೇಕು, ದೃಷ್ಟಾಂತಗಳನ್ನು ಸಂದರ್ಭಕ್ಕನುಸಾರವಾಗಿ ಸ್ವಲ್ಪ ಹೇಳಬೇಕು. ಆಯಿತು, ಆಕಾಶ ಮಾರ್ಗದಿಂದ ಹೋದರು, ಅವನ ಮನ್ಯಾಗ ಮ್ಯಾಲಿಂದ ಇಳಿದ್ರು. ವಾದ ವಿವಾದ ಆಯಿತು. ಏನಾಯಿತು? ವಾದ ವಿವಾದ ಆಯಿತು. ಉಭಯ ಭಾರತಿ ಮಂಡನ ಮಿಶ್ರಣ ಹೆಂಡತಿ ಯಾಕೆ ಬ್ರಹ್ಮವಾದಿನಿ ಅಂದ್ರೆ ಜ್ಞಾನಿ. ಇಬ್ಬರ ಮಧ್ಯದಲ್ಲಿ ಏನು ಪಂಥ ಆಯ್ತು ಅಂದರೆ, ಯಾರು ಸೋಲ್ತಾರೋ ಶಂಕರ ಭಗವತ್ಪಾದರ ಸೋತ್ರ ಮಂಡನ ಮಿಶ್ರ ಶಿಷ್ಯ ಆಗಬೇಕು, ಮಂಡನ ಮಿಶ್ರ ಸೋತ್ರ ಶಂಕರ ಭಗವತ್ಪಾದರಿಗೆ ಅವನು ಶಿಷ್ಯ ಆಗಬೇಕು. ವಾದ ನಿರ್ಣಯ ಮಾಡೋರು ಯಾರು? ಯಾಕೆ ಉಭಯ ಭಾರತಿ. ಆಯಿತು, ವಾದ ನಡೀತು, ವಿವಾದ ನಡೀತೆ. ಅವರ ಇಬ್ಬರು ಕೊಳ್ಳಾಗ ಒಂದೊಂದು ಮಾಲಿ ಹಾಕಿದ್ದಾಳೆ. ಯಾರ ಕೊರಳಾಗಿನ ಮಾಲಿ ಬಾಡ್ತದ ಅವರು ಸೋತರು. ವಾದ ವಿವಾದ ಆಗಿ ಮಂಡನ ಮಿಶ್ರ ಸೋತ, ಶಿಷ್ಯ ಆದ ಅನ್ನುವಂಥದ್ದು ಒಂದು ಕಥೆಯನ್ನು ಇಲ್ಲಿ ನೆನಪು ಮಾಡ್ತಾ ಇದ್ದೇನೆ. ಕಾರಣ ಏನು? ಈ ಕಥೆ ನೆನಪು ಮಾಡಲಿಕ್ಕೂ ಪ್ರಕೃತ ವಿಷಯಕ್ಕೂ ಕಾರಣ ಏನು? ಭಗವತ್ಪಾದರು ಸೋಲೆಲ್ಲ ಗೆದ್ರು ಅಂತ ಆಯಿತು. ಅವನು ಮುಂದೆ ಸುರೇಶ್ವರಾಚಾರ್ಯ ಅಂತ ಶಿಷ್ಯ ಆದ. ಸುರೇಶ್ವರಾಚಾರ್ಯನ ಪ್ರಸಿದ್ಧ ಆದ, ವಾರ್ತಿಕ ಗ್ರಂಥ ಬರದ. ಹೀಗೆಲ್ಲ ಮುಂದಿನ ಕಥೆ ಅದು ನಮ್ಗೆ ಅದು ಬೇಕಾಗಿಲ್ಲ. ಇಲ್ಲಿ ಕರ್ಮಕಾಂಡವನ್ನು ಖಂಡಿಸದೇ ಹೋದರೆ ದ್ವೈತ ಹಾಗೆ ಉಳಿತದೋ ಅನ್ನುವುದು ಒಂದು ಅಭಿಪ್ರಾಯ. ಇವರು ಎಷ್ಟು ದಿವಸದಾಗ ಮಾಡಿದ್ದಾರೆ ಅಂದರೆ ಕೇವಲ 16 ವರ್ಷಗಳಲ್ಲಿ ಭೂ ಸಂಚಾರ ಮಾಡಿದ್ದಾರೆ ಅಂತ ಅಲ್ಲಿಂದ ಆರಂಭ ಆಗಿದೆ. ಅದಕ್ಕೆ ಅವರು ಶಂಕರನ ಅವತಾರಿಗಳು ಅನ್ನುವುದರಲ್ಲಿ ನಿಸ್ಸಂಶಯ. ಅಂತಹ ಮಹಾನುಭಾವರು ಏನಂತಾರೆ? ಆತ್ಮ ಸ್ವತಃ ಪ್ರಮಾಣ, ಸ್ವತಃ ಪ್ರಮಾಣಂ ಪರತಃ ಪ್ರಮಾಣಂ ತೀರಾಂಗನ ಯತ್ರ ಗಿರಂತಿ ಅನ್ನುವ ಶ್ಲೋಕ. ಆತ್ಮ ಸ್ವತಃ ಪ್ರಮಾಣ ಅಂದ್ರೆ ತನ್ನ ಇರುವಿಕೆಗೆ ತಾನೇ ಪ್ರಮಾಣ ಅಂತ ಶಾಸ್ತ್ರ ಹೇಳ್ತದೆ. ಖರೆ ಇದು ಒಪ್ಪಬೇಕಲ್ಲ ನೀವು? ಒಪ್ಪಬೇಕು. ಒಪ್ಪದಿರಿ ಹೆಂಗಾಕೈತಿ? ನಿಮ್ಮ ಇರುವಿಕೆಗೆ ಯಾರ ಪ್ರಮಾಣ? ನೀ ಅದೇ ಇಲ್ಲಪ್ಪ ಅಂತ ಕೇಳಿದ್ರೆ ಮನೆಗೆ ಹೋಗಿ ಕೇಳಿ ಬರ್ತೇನ್ರಿ ಅಂತ ಅಂತೇನೆ. ಪಕ್ಕದಾಗಿದ್ದ ಅವನು ಕೇಳಿ ಹೇಳ್ತೇನಂತೇನು? ಇಲ್ಲ ಸ್ವಲ್ಪ ವಿಚಾರ ಮಾಡಿ ಹೇಳ್ತೇನಂತೇನು? ತನ್ನ ಇರುವಿಕೆಗೆ ತಾನೇ ಪ್ರಮಾಣ. ಇಲ್ಲಿ ವ್ಯವಹಾರದಲ್ಲಿ ಇನ್ನು ಅಖಂಡ ಚೈತನ್ಯದ ಇರುವಿಕೆಗೆ ಇನ್ನೊಂದು ಪ್ರಮಾಣ ಬೇಕೇನೆ? ಅದು ಸ್ವಯಂ ಸಿದ್ಧವಾದ ವಸ್ತು. ಅದನ್ನು ಶಾಸ್ತ್ರದಲ್ಲಿ ಸ್ವತಃ ಪ್ರಮಾಣ ಅಂತ ಕರೀತೀವಿ. ಸ್ವತಃ ಪ್ರಮಾಣ. ಇನ್ನು ಉಳಿದವರೆಲ್ಲ ಪರತಃ ಪ್ರಮಾಣ ಅಂತ ಹೇಳ್ತಾರೆ. ಅವರೆಲ್ಲರೂ ದ್ವೈತವಾದಿಗಳು. ಇನ್ನೊಂದರಿಂದ ತಿಳಿಯಲಿಕ್ಕೆ ಸಾಧ್ಯ ಬೇರೆ ಯಾವುದೇ ಒಂದು ವಸ್ತುವನ್ನು ಅಂತ ಇಟ್ಕೋತಾರೆ ಅವರು. ಅಂದರೆ ಅವರಿಗೆ ವೇದಾಂತಿಗಳಿಗೆ ವ್ಯತ್ಯಾಸ ಏನು? ಸ್ವತಃ ಪ್ರಮಾಣ. ಇಲ್ಲಿ ಆತ್ಮನು ಇದ್ದಾನೆ ಎಂದು ಹೇಳುವುದಕ್ಕೆ ಇನ್ನೊಂದು ಪ್ರಮಾಣದ ಅವಶ್ಯಕತೆ ಇಲ್ಲ. ಆತ್ಮನು ಸ್ವತಃ ಪ್ರಮಾಣ ಅಂತ ಇದ್ರ ಅಭಿಪ್ರಾಯ. ನೋಡ್ರಿ ಬರೆದ್ರಿ ಇಲ್ಲಿ ಏನಂತ? ಸತ್ಯನು ಎಂಬ ಎಡೆಯೊಳು ಅಬಾಧ್ಯ ಚಿನ್ಮಯನಾಗಿ ಕೆಡದಿರ್ಪ. ಈ ಕೆಡದಿರ್ಪ ಶಬ್ದಕ್ಕೆ ಅರ್ಥ ಹೇಳಿದ್ದೇನೆ. ಜ್ಞಾನ ಅಜ್ಞಾನಗಳಿಂದ ಬಾಧಿಸಿಕೊಂಡು ಹೋಗದೇ ಇರುವ ತ್ರಿಕಾಲ ಅಬಾಧಿತವಾದ ತಾನೇ ಪವನವು ಐಷೆ. ತಿಳಿಯಲು ವಿಚಾರ ಮಾಡಲು ತಾನೇ ಪವನವು ಐಷೆ. ವಿಚಾರ ಮಾಡಿ ನೋಡಿದರೆ
ಆತ್ಮತತ್ವ ತನಗೆ ತಾನೇ ಪ್ರಮಾಣ, ತನ್ನ ಇರುವಿಕೆಗೆ ತಾನೇ ಪ್ರಮಾಣ. ಅದನ್ನು ದೃಷ್ಟಾಂತ ಮಾಡಿ ನಡೆಯಬೇಕು. ನಿಮ್ಮ ಇರುವಿಕೆಗೆ ನೀವೇ ಪ್ರಮಾಣ. ಜಡ ಜಗವಿದು ಮಿಥ್ಯೆ. ಈ ಜಡ ಜಗತ್ತು, ಜಡ ಅಂತ ಯಾಕೆ ಕರೆದ್ರು ಆಗೈತಲ್ಲ, ಸ್ವಯಂ ಇತರ ಜ್ಞಪ್ತಿ ಶೂನ್ಯವಾದ ಜಗತ್ತು ಮಿಥ್ಯೆ. ಮಿಥ್ಯೆ ಅಂದ್ರೆ ತೋರ್ತದ, ಇರುವಿಕೆ ಇಲ್ಲ. ಪವನಲ್ಲ. ಈ ಜಗತ್ತಿನ ಯಾವುದೇ ಪದಾರ್ಥಗಳು ಆತ್ಮತತ್ವವನ್ನು ತಿಳಿಸಿಕೊಡುವುದಕ್ಕೆ ಪ್ರಮಾಣಗಳು ಅಲ್ಲ. ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವೆಲ್ಲವೂ ಜಗದಂತರ್ಗತ. ಆತ್ಮತತ್ವವನ್ನು ನುಡಿದುದೆಲ್ಲವೂ ಜಗದಂತರ್ಗತ, ಜಗತ್ತೇ. ಅದಕ್ಕಿದು ಜಡವಾದಂತಹದ್ದು. ಆತ್ಮನನ್ನು ಹೇಗೆ ತಿಳಿಸಲಿಕ್ಕೆ ಪ್ರಮಾಣಗಳಾದವೋ? ಆಗುವುದಿಲ್ಲ. ಈ ಪೂರ್ವದಲ್ಲಿ ಸಾಕಷ್ಟು ಸಲ ಹೇಳ್ಕೊಂಡ್ಬಂದಾರೆ ಅದನ್ನು. ಮನಸ್ಸಿಗೂ, ಬುದ್ಧಿಗೂ, ವಾಗೀಂದ್ರಿಯಕ್ಕೂ ಯಾವುದಕ್ಕೂ ಆತ್ಮ ವಿಷಯವಲ್ಲ ಅಂತ ಹೇಳ್ಕೊಂಡು ಬಂದಾರೆ. ಇಲ್ಲಿ ಅವನು ನಾವು ಹೇಳಿದ ಮಾತನ್ನು, ಲಕ್ಷಣ ಪ್ರಮಾಣಾಭ್ಯಾಮ್ ವಸ್ತು ಸಿದ್ಧಿ ಅನ್ನುವಂತಹ ಮಾತನ್ನು ನೆನಪು ಮಾಡಿಕೊಟ್ಟು, ಆತ್ಮನ ಇರುವಿಕೆಗೆ ಒಂದು ಪ್ರಮಾಣ ಬೇಕಲ್ಲ ಅಂದವ. ಅವನ ಇರುವಿಕೆಗೆ ಆತ್ಮನೇ ಸ್ವತಃ ಪ್ರಮಾಣವಲ್ಲದೆ ಮತ್ತೊಂದು ಪ್ರಮಾಣದ ಅವಶ್ಯಕತೆ ಇಲ್ಲ ಅಂತದಕ್ಕೆ ಉತ್ತರ ಮುಗೀತಲ್ಲ. ಮುಂದೆ ನುಡಿ ನೋಡ್ರಿ. ಕೆಡದಿರ್ಪತಾನೆ ಪವನ ವೈಶೆ ತಿಳಿಯಲ ಜಡ ಜಗವದು ಮಿಥ್ಯೆ ಪವನಲ್ಲ, ಪವನವೂ ಅಲ್ಲ. ಬಿಡಿಸಿದ್ರ ಅನುಭವವದು ಪವನ ಎನ್ನಿಸದು, ಹಮ್ಮಿಲ್ಲದ ಅನುಭವವಿಲ್ಲದ ಕಥದಿಂದ ಘನಕುಚೆ ಅದನು ಉಳಿದಲ್ಲದೆ ತತ್ವವು ಎಂದು ಎನಿಸದು, ಸತ್ಯವು ಇಂತಿದು ನಂಬು. ಮತ್ತೊಂದು ಮಾತು ತೊಗೊಂಡ್ರಿ. ಏನು ತೊಗೊಂಡ್ರು? ಅಲ್ಲಿ ವಾಕ್ಯನ ಇಟ್ಕೊಂಡು ಮಾತಾಡೋನು. ಅನುಭವವು ಅದು ಪವನ ಎನಿಸದು. ಅನುಭವ ಅಂತ ಏನಿದೆಯಲ್ಲ, ಅದು ಪ್ರಮಾಣ ಎಂದು ಹೇಳಿಸಿಕೊಳ್ಳಲಾರದು. ಪ್ರಮಾಣ ಅಂತ ಹೇಳಿಸಿಕೊಳ್ಳಲಾರದು. ಇದು ಪೂರ್ವಪಕ್ಷೀಯ ಮಾತನ್ನು ಮೈತ್ರಿಯ ಮುಖದಿಂದ ನುಡಿಸ್ತಾ ಇದ್ದಾರೆ. ಪವನವು ಅದು ಅಲ್ಲ, ಅನುಭವವು ಅದು ಪವನವು ಎನಿಸದು. ಯಾಕೆ? ಹಮ್ಮಿಲ್ಲದ ಅನುಭವವು ಇಲ್ಲದ ಕಥದಿಂದೆ. ಅಹಂಕಾರ ವೃತ್ತಿಯೂ ಇಲ್ಲದೆ ಹೋದರೆ, ನಾನು ತಿಳಿಯುವವನು ಅಂತ ಹೇಳಬೇಕಾದ್ರೆ ಅಹಂಕಾರ ಬೇಕು. ಲೋಕಾರೂಢಿ ಭಾಷೆ ತಗೊಳ್ರಿ. ನಾನು ತಿಳಿಯುವವನು, ನಾನು ಹೇಳುವವನು, ನಾನು ಕೇಳುವವನು ಅಂತ ಲೋಕಾರೂಢಿ ಭಾಷೆ ಐತಿಲ್ಲ. ಇಲ್ಲಿ ನೀವು ತಿಳಿಯುವುದಕ್ಕೂ ತಿಳಿಯದೇ ಇರುವುದಕ್ಕೂ, ನಾನು ತಿಳಿದಿಲ್ಲ ಅನ್ನುವಾಗ ತಿಳಿಯದೇ ಇರುವುದಕ್ಕೂ ಅಹಂಕಾರ ವೃತ್ತಿ ಇದ್ದಾಗಲೇ ಅನುಭವ ಬರ್ತದೆ. ಅಹಂಕಾರ ವೃತ್ತಿ ಅಂದರೆ ಅಂತಃಕರಣದಲ್ಲಿ ಅಹಂಕಾರ ಅಂತ ಒಂದು ವೃತ್ತಿ ಇದೆ. ಅಹಂಕಾರ ವೃತ್ತಿ ಇಲ್ಲದೆ ಹೋದರೆ ಅನುಭವ ಬರುವುದಿಲ್ಲ ಅಂತ ಇಲ್ಲಿ ಮೈತ್ರಿ ಒಂದು ಮಾತು ಅಡ್ಡ ಹಾಕ್ತಾಳೆ. ಅಹಂಕಾರ ಇಲ್ಲದೆ ಹೋದರೆ ಅನುಭವವು ಬರುವುದಿಲ್ಲ. ಅಹಂಕಾರ ವೃತ್ತಿ ಇದ್ದಾಗ ಯಾವುದರ ಅನುಭವ ಬರ್ತದೆ ಅಂತ ಕೇಳಿದರೆ ಜಗತ್ತಿನ ಅನುಭವ ಬರ್ತದೆ. ಅಹಂಕಾರ ವೃತ್ತಿ ಇದ್ದಾಗ ಆತ್ಮಾನುಭವ ಬರೋದಿಲ್ಲ. ಯಾಕೆ? ಅಹಂಕಾರ ವೃತ್ತಿ ಇದ್ದಾಗ ಆತ್ಮ ಅನುಭವ ಬರ್ತದ ಅಂದ್ರೆ ದ್ವೈತ ಆಯ್ತು. ಅಹಂಕಾರ ವೃತ್ತಿ ಒಂದು, ಆತ್ಮ ಒಂದು. ಅನುಭವ ಬಂತಂದ್ರೆ ದ್ವೈತ ಆಯ್ತು. ಅದ್ವೈತ ಸಿದ್ಧಾಂತ ಬಿದ್ದೋಯ್ತು. ಲೋಕದ ವ್ಯವಹಾರದಲ್ಲಿ ಬೇಕು ಅಹಂಕಾರ ವೃತ್ತಿ, ನಾವು ಬೇಡ ಅನ್ನೋದಿಲ್ಲ. ಯಾವುದು ತಿಳಿಸಿಕೊಳ್ಳುತ್ತದೆಯೋ, ಅಹಂಕಾರ ವೃತ್ತಿಯೆಂದು ಒಡಗೂಡಿ ಚಿದಾಭಾಸನಿಂದ ಯಾವುದು ತಿಳಿಸಿಕೊಳ್ಳುತ್ತದೆಯೋ ಅದು ಜಡ ಪದಾರ್ಥ. ತಿಳಿಯುವುದು ಚೇತನ ಪದಾರ್ಥ. ಹೀಗಾದಾಗ ಅನುಭವ ವೃತ್ತಿ ಒಡಗೂಡಿದರೆ ಮಾತ್ರ, ಅಹಂ ವೃತ್ತಿ ಒಡಗೂಡಿದರೆ ಮಾತ್ರ ಅನುಭವ ಬರುತ್ತದೆ ಅಂತ ಹೇಳಿದರೆ ಅದು ಯೋಗ್ಯ ಅಲ್ಲ ಅಂತಾರಲ್ಲೇ. ನಿಜಗೊಂಡ್ರಲ್ಲೇ ಬರೀತಾರೆ. ಅದನ್ನು ಹೇಳ್ತೇನೆ, ಓದೇ ಹೇಳ್ತೇನೆ. ಏನಂತಾರೆ ನೋಡ್ರಿ ಅವರು. ಅನುಭವ ಆಕೆ ಅಮ್ಮ ಅಂದೇಳಿ ಏನಂದಳು? ಅಹಮಿಲ್ಲದ ಅನುಭವವು ಇಲ್ಲದ ಕಥದಿಂದ ನೀವು ಹೇಳುವುದು ಅನುಭವವೇ ಪ್ರಮಾಣ ಅಂತ ಹೇಳಿದಿರಲ್ಲ, ಅದು ಸತ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಯೋಗ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಂದರೆ
ಅಂತಾರವರು ಘನಕುಚೆ. ಇದೊಂದು ಸಂಬೋಧನ ಪ್ರಥಮ. ಅಲ್ಲಿ ಪ್ರಾಸಬದ್ಧ ಆಗಬೇಕಾಗಿ ಎರಡನೇ ಅಕ್ಷರ ನಕಾರ ಬರಬೇಕಾಗೈತಿ. ಘನಕುಚೆ ಅಂತ ಸಂಬೋಧನೆ ಮಾಡಿದ್ದಾರೆ. ಅದರ ಒಳಾರ್ಥ ಏನು ಅಂತ ಕೇಳಿದ್ರೆ, ಈಗ ವಯಸ್ಸೆಷ್ಟು ಅಂದಾಜು 60 ದಾಟಿದಾವೆ. ಯಾರಿಗೆ? ಮೈತ್ರಿಯಿಗೂ ಯಾಜ್ಞವಲ್ಕ್ಯರಿಗೂ 60 ದಾಟಿದಾವೆ. ವಿದ್ವತ್ ಸನ್ಯಾಸ ಸ್ವೀಕಾರ ಮಾಡುವ ಸಂದರ್ಭ ಇದು. ಅದಕ್ಕಾಗಿ ಆ ಸಂದರ್ಭದಲ್ಲಿ ಯೌವನ ಅವಸ್ಥೆಯಲ್ಲಿರುವಂತಹ ಹೆಣ್ಣು ಮಗಳಾಗಿ ಕಾಣ್ತಾಳೆ. ಏನಕ್ಕೆ? ಮೈತ್ರೇಯಿ ಕಾಣುವುದಿಲ್ಲ. ಆದರೆ ಅಧ್ಯಾತ್ಮ ತತ್ವವನ್ನು ತಿಳಿಯುವುದರಲ್ಲಿ ಯೌವನ ಅವಸ್ಥೆಯುಳ್ಳವಳೇ. ಮುಪ್ಪ ಅವಸ್ಥೆಯಲ್ಲಿ ಅರುಮರು ಆಗ್ತದೆ. ಮುಪ್ಪ ಅವಸ್ಥೆಯಲ್ಲಿ ಅರಿವು ಮರೆವು ಆಗ್ತದೆ. ಆದರೆ ಯಾಜ್ಞವಲ್ಕ್ಯರ ಅಭಿಪ್ರಾಯದಲ್ಲಿ ಮೈತ್ರೇಯಿ ಹೇಗಿದ್ದಳು ಅಂದ್ರೆ ಯೌವನ ಅವಸ್ಥೆಯಲ್ಲಿದ್ದಳು ಅನ್ನುವಂಥ ಅಭಿಪ್ರಾಯ. ಅಂದರೆ ಶಾಸ್ತ್ರಾರ್ಥವನ್ನು ದೃಢವಾಗಿ ಹಿಡಿಯುವಂತಹ ಬುದ್ಧಿಶಕ್ತಿಯುಳ್ಳವಳೇ ಅನ್ನುವುದು ಇದರ ಒಳಾರ್ಥ ಅಲ್ಲದೆ ಬೇರೆ ಏನೂ ಅಲ್ಲ. ಶರೀರ ನೋಡಿ ಮಾತಾಡಿರೋ ಅಂದ್ಗಿಂದಿರಿ, ಅದರ ಅರ್ಥ ಇದೆ ಒಳಗೆ. ಘನಕುಚೆಯೇ ಅದನ್ನು ಉಳಿದಲ್ಲದೆ, ಅಹಂಕಾರವನ್ನು ಉಳಿದಲ್ಲದೆ, ಅದನ್ನು ಈಗ ಅಹಂಕಾರ ಬೇಕಂದೇಳು, ಅದನ್ನು ಉಳಿದಲ್ಲದೆ ಅಹಂಕಾರವನ್ನು ಬಿಡದೆ ಹೋದರೆ ಅಂತಃಕರಣ ಬಂತು. ಅಂತಃಕರಣ ಬಂತಂದ್ರೆ ಸೂಕ್ಷ್ಮ ಶರೀರ ಬಂತು. ಸೂಕ್ಷ್ಮ ಶರೀರ ಬಂತಂದ್ರೆ ಸ್ಥೂಲ ಶರೀರ ಬಂತು. ಸ್ಥೂಲ ಶರೀರ ಬಂತಂದ್ರೆ ಜಗತ್ತು ಬಂತು. ಎಲ್ಲ ಬಂತ. ಅದನ್ನು ಉಳಿದಲ್ಲದೆ ತತ್ವವು ಎಂದು ಎನಿಸದು. ಆತ್ಮನು ತತ್ವ ಎಂದು ಎನಿಸದು, ಅಥವಾ ನಿರ್ಗುಣ ಬ್ರಹ್ಮ ತತ್ವವು ಎಂದು ಎನಿಸದು. ಅದನ್ನ ವಿವರಣೆ ಮಾಡ್ತೇನೆ. ಸತ್ಯವು ಇಂತಿದು ನಂಬು. ಮುಗಿಸೋಣ ಅದರ ವಾಕ್ಯ. ಇದು ಸತ್ಯ, ಇದನ್ನು ನಂಬು. ತತ್ವ ಅಂತ ಯಾವುದನ್ನು ಕರೀತಾರಂದ್ರೆ, ತತ್ ಶಬ್ದ ಮೊದಲು, ತತ್ ಅದು. ಅದರ ಸ್ವರೂಪವನ್ನು ಹೇಳುವುದಕ್ಕೆ ತಸ್ಯ ಭಾವ ತತ್ವಂ. ತತ್ವ ಅಂದ್ರೇನು? ಅದು. ತತ್ವ ಅನ್ನುವಾಗ ಏನು ಮಾಡ್ತೇವೆ? ತತ್ ಅದು, ಅದರ ಮೇಲೆ ಒಂದು ತ್ವ ಪ್ರತ್ಯಯ ಬರ್ತದೆ, ತತ್ವ ಅಂತ ಆಕೈತಿ. ತತ್ವ ಅಂತ ಆದಾಗ ಅದರ ಸ್ವರೂಪ ಅಂತ ಅದರ ಅರ್ಥ. ಇಲ್ಲಿ ಅದು ಅಂದ್ರೆ ಯಾವುದು? ತಿಳಿಸುವ ಸಂದರ್ಭದಲ್ಲಿ ಬ್ರಹ್ಮ ಶಿಷ್ಯನ ದೃಷ್ಟಿಯಿಂದ ಪರೋಕ್ಷ, ಗುರುಗಳ ದೃಷ್ಟಿಯಿಂದ ಅಪರೋಕ್ಷ. ಶಾಸ್ತ್ರ ಶಿಷ್ಯನಿಗಾಗಿ ಅಲ್ಲದೆ ಗುರುಗಳಿಗಾಗಿ ಅಲ್ಲ. ಗುರುಗಳು ಶಾಸ್ತ್ರ ಹೇಳಾಕ ಅಧಿಕಾರಿಗಳು, ಕೇಳಾಕಲ್ಲ. ಯಾಕೆ? ಅವರು ತತ್ವ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ, ತಮ್ಮ ಸ್ವರೂಪದ ಸಾಕ್ಷಾತ್ಕಾರ ಆಗಿದೆ. ಅದಕ್ಕಾಗಿ ಇಲ್ಲಿ ಏನಂತಾರೆ ಗುರುಗಳು? ತತ್ ಅಂದ್ರೆ ಅದು. ಅದು ಅಂದ್ರೆ ಯಾವುದು? ಪರೋಕ್ಷ ಬ್ರಹ್ಮ. ಅದರ ಸ್ವರೂಪ ಎಂಥದ್ದು ಅಂದ್ರೆ ತತ್ವ. ಅಂದ್ರೆ ಯಾವಾಗಲೂ ಒಂದೇ ರೀತಿಯಾಗಿ ಇರುವಂಥದ್ದು ತತ್ವ. ಅದಕ್ಕಿನ್ನೂ ವ್ಯಾಖ್ಯಾನ ಮಾಡ್ಯಾರ. ತತ್ ಅಂದ್ರೆ ಸರ್ವಂ. ಏನು ಭ್ರಾಂತ್ಯಾತ್ಮಕವಾಗಿ ನೋಡ್ತೀಯಲ್ಲ, ಅದನ್ನ ಹಿಂಗೆ ನೋಡಾಕತ್ತಿ. ಭ್ರಾಂತ್ಯಾತ್ಮಕವಾಗಿ ಜಗತ್ತನ್ನು ನೋಡಾಕತ್ತಿದೆಯಲ್ಲ, ಆ ಸತ್ಯ ಸ್ವರೂಪವಾದ ಆತ್ಮತತ್ವವನ್ನೇ ಹಿಂಗೆ ನೋಡಾಕತ್ತಿದ್ದೀನಿ. ಜಗದ್ರೂಪದಲ್ಲಿ ನೋಡ್ತಾ ಇದ್ದಿ. ಬಂಗಾರವನ್ನೇ ಆಭರಣ ರೂಪದಲ್ಲಿ ನೋಡಿದಂತೆ. ಆಭರಣಗಳು ನುಡಿ ಮಾತ್ರ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕಾ ಇತ್ಯೇವ ಸತ್ಯಂ. ಅಲ್ಲಿರೋದು ಏನು? ಆಭರಣ, ಬಂಗಾರನ ಐತಿ. ಆ ಬಂಗಾರವನ್ನೇ ಆಭರಣಗಳ ರೂಪದಲ್ಲಿ ನೋಡ್ತಾರೆ ಇಲ್ಲ ಲೋಕದ ವ್ಯವಹಾರದಲ್ಲಿ. ಇದು ದೃಷ್ಟಾಂತ. ದಾರ್ಷ್ಟಾಂತ ಏನು? ಆ ಬ್ರಹ್ಮವನ್ನೇ ಜಗದ್ರೂಪದಲ್ಲಿ ನೋಡುತ್ತಿದ್ದೀಯ. ಬಂಗಾರದಲ್ಲಿ ತೋರುವ ಆಭರಣ ಸತ್ಯ ಏನು? ಅಲ್ಲಿ ಇರೋದು ಬಂಗಾರ. ಸತ್ಯ ಹೆಂಗಾಕತ್ರಿ? ತೋರ್ತದ, ಆಭರಣ ರೂಪದಿಂದ ತೋರ್ತದ. ಆದ್ರೆ ಅಲ್ಲಿರೋದೇನು? ಬಂಗಾರ. ಹಾಗೆ ಬ್ರಹ್ಮ ಜಗದ್ ರೂಪದಲ್ಲಿ ತೋರ್ತದೆ. ಒಂದಿಷ್ಟು ದೃಷ್ಟಾಂತಕ್ಕೂ ದಾರ್ಷ್ಟಾಂತಕ್ಕೂ ವ್ಯತ್ಯಾಸ ಇರ್ತದೆ.
ದೃಷ್ಟಾಂತ ಸಂಪೂರ್ಣವಾಗಿ ದಾರ್ಷ್ಟಾಂತ ರೂಪದಲ್ಲಿ ಇರೋದಿಲ್ಲ. ಅಂದ್ರೆ ಮುಖ್ಯ ವಿಷಯ ಯಾವ್ದು ತಿಳ್ಸಕ್ಕೆ ಹೊರಟಿರ್ತೇವೆ ಅದಕ್ಕೊಂದು ದೃಷ್ಟಾಂತ ಮಾಡ್ತೇವೆ. ಈ ದೃಷ್ಟಾಂತ ಮುಖ್ಯ ವಿಷಯದ ಏಕದೇಶದಲ್ಲಿ ಇರುತ್ತದೆ. ಈ ಮಾತು ಯಾಕೆ ಬರ್ತಾವ ಅಂತ ಕೇಳಿದ್ರೆ ಹೇಳ್ತೀನಿ. ಇಲ್ಲಿ ಬಂಗಾರನೂ ವ್ಯವಹಾರ ಮಾಡಕ್ಕೆ ಬರ್ತದೆ, ಆಭರಣವೂ ವ್ಯವಹಾರ ಮಾಡಕ್ಕೆ ಬರ್ತದೆ. ಆಭರಣವನ್ನು ಕೊಡಕ್ಕೆ ಬರ್ತದೆ, ತಗೊಳಕ್ಕೆ ಬರ್ತದೆ. ಬಂಗಾರವನ್ನು ಕೊಡಕ್ಕೆ ಬರ್ತದೆ, ತಗೊಳಕ್ಕೆ ಬರ್ತದೆ. ಇರುವುದು ಒಂದೇ ಕರೆ, ಇರುವುದು ಒಂದೇ. ಇದು ಸಾವಯವ. ಯಾವುದು? ಬಂಗಾರ. ಬಂಗಾರ ಅವಯವಗಳಿಂದ ಕೂಡಿದ್ದು. ಅದಕ್ಕೆ ಇದನ್ನ ತುಂಡು ಮಾಡಿ ಕೊಡಾಕ ತಗೊಳಕ ಬರ್ತದೆ. ಇಡೀ ಆಭರಣ ರೂಪದಿಂದ ತೋರಿದ್ರು ಬಂಗಾರ ತುಂಡು ಮಾಡಿ ಕೊಡಾಕ ತಗೊಳಕ ಬರ್ತದೆ. ಹಂಗಾರ ಬಂಗಾರವು ಆಭರಣವಾಗಿ ತೋರಿದಂತೆ ಜಗತ್ತು, ಆತ್ಮವು ಜಗತ್ತಾಗಿ ತೋರುತ್ತದೆ ಅಂದಾಗ ಹಾಗಾದ್ರೆ ಅದನ್ನು ತುಂಡು ಮಾಡ್ತಾರೇನು? ಮಾಡೋದಿಲ್ಲ, ಮಾಡಕ್ ಬರುದಿಲ್ಲ, ನಿರವಯವತೆ. ಆಕಾಶ ತುಂಡು ಮಾಡ್ರಿ, ಆಕಾಶ ತುಂಡು ಮಾಡಿ ತೋರಿಸ್ರಿ, ಆತ್ಮವನ್ನ ತುಂಡು ಮಾಡ್ತೀರಿ, ಕತ್ತರಿಸ್ತೀರಿ ಅಂತ ಹೇಳಕ್ ಬರ್ತದೆ. ನೈನಂ ಛಂದಂತಿ ಶಸ್ತ್ರಾಣಿ, ಭಗವದ್ಗೀತೆ. ದೃಷ್ಟಾಂತ ದಾರ್ಷ್ಟಾಂತದ ಏಕದೇಶದಲ್ಲಿ ಇರ್ತದೆ, ಮರಿಬ್ಯಾಡ್ರಿ. ಎಲ್ಲ ಆಭರಣಗಳಲ್ಲಿರುವುದೇ ಬಂಗಾರ ಅಂತ ಅಷ್ಟೇ ಹೇಳೋದಿಲ್ಲ ನಾವು. ಕೊಡೋದು ತಗೊಳ್ಳೋದು ಎರಡಕ್ಕೂ ವ್ಯಾವಹಾರಿಕ ಸತ್ತ ಇದೆ. ಆದ್ರೆ ಜಗತ್ತಿಗೆ ಪ್ರಾತಿಭಾಷಕ ಸತ್ತ ಇದೆ, ಆತ್ಮನಿಗೆ ಪಾರಮಾರ್ಥಿಕ ಸತ್ತ ಇದೆ. ಪಾರಮಾರ್ಥಿಕ ಸತ್ತವುಳ್ಳ ಆತ್ಮತತ್ವ ಅದು ಕೊಡಕ್ಕೆ ಬರೋದಲ್ಲ, ತೆಗೆದುಕೊಳ್ಳಕ್ಕೆ ಬರೋದಲ್ಲ. ಈ ಪ್ರಾತಿಭಾಷಿಕ ಸತ್ತ ಅದೆಲ್ಲ ವ್ಯವಹಾರ ನಡೆದತ್ತಲ್ಲ. ಈಗ ನಮಗೆ ನಿಮಗೆ ವ್ಯವಹಾರ ನಡೆದಿಲ್ಲ. ಪ್ರಾತಿಭಾಷಿಕ ಸತ್ತ ಆತ್ಮದೃಷ್ಟಿಯಿಂದ, ತತ್ವಜ್ಞಾನಿಯ ದೃಷ್ಟಿಯಿಂದ ಹೇಳಕತ್ತೇನೆ. ಶಿಷ್ಯನ ದೃಷ್ಟಿಯಿಂದ ವ್ಯಾವಹಾರಿಕ ಸತ್ತ. ವಿಷಮ ಸತ್ತಾದಲ್ಲಿ ವ್ಯವಹಾರ ನಡೆದತ್ರಿ, ಸಮಾನ ಸತ್ತ ಅಲ್ಲ. ಗುರುವಿಗೆ ಯಾವ ಸತ್ಯ ಇದೆಯೋ ಶಿಷ್ಯನಿಗೂ ಅದೇ ಸತ್ಯ ಇದ್ದರೆ ವ್ಯವಹಾರ ನಡೆಯುವುದಿಲ್ಲ. ಗುರುವಿಗೆ ಪಾರಮಾರ್ಥಕ ಸತ್ತ ಇದೆ, ಶಿಷ್ಯನಿಗೆ ವ್ಯಾವಹಾರಿಕ ಸತ್ತ ಇದೆ. ಯಾಕೆ? ಈ ಶರೀರ ನಾನಂತ ತಿಳ್ಕೊಂಡಿದ್ದಾನೆ ಶಿಷ್ಯ, ಗುರು ಶರೀರನ ಅಲ್ಲ ಅಂತ ತಿಳ್ಕೊಂಡಿದ್ದಾನೆ, ಆತ್ಮತತ್ವನ ಅಂತ ತಿಳ್ಕೊಂಡಿದ್ದಾನೆ. ಆದರೆ ಶಿಷ್ಯರ ಉದ್ಧಾರಕ್ಕಾಗಿ ಇಂದ್ರಿಯಾದಿಗಳನ್ನು ತನ್ನಲ್ಲಿ ಆರೋಪ ಮಾಡಿಕೊಂಡು ಹೇಳ್ತಾ ಇದ್ದಾನೆ ಅಂತ ಈ ಪೂರ್ವದ ಪ್ರವಚನದಲ್ಲಿ ಬಂದ ವಿಷಯನೇ ಇದು, ಮತ್ತೇನು ಬೇರೆ ಅಲ್ಲ. ಸರಿ, ದೃಷ್ಟಾಂತ ದಾರ್ಷ್ಟಾಂತ ಎಲ್ಲ ಗೊತ್ತಾಯ್ತಾ? ವಾಚಾರಂಭಣಂ ವಿಕಾರೋ ನಾಮಧೇಯಂ. ಆತ್ಮತತ್ವವೇ ಇಡೀ ಜಗದ್ರೂಪವಾಗಿ ತೋರಿದರೂ ಕೂಡ ಇದಕ್ಕೆ ಇರುವಿಕೆ ಇಲ್ಲ. ಪ್ರಾತಿಭಾಷಕ ಸತ್ತ ಅಂತ ಇವನ ಅನುಭವಕ್ಕೆ ಯಾವಾಗ ಬರ್ತದೆ? ಶಿಷ್ಯನ ಅನುಭವಕ್ಕೆ ಆಗ ಮುಕ್ತ ಆಗ್ತಾನೆ. ಅನುಭವಕ್ಕೆ ಬರುವವರೆಗೆ ಮುಕ್ತ ಆಗೋದಿಲ್ಲ. ಇದು ಪ್ರಾತಿಭಾಷಕ ಸತ್ಯವುಳ್ಳ ಜಗತ್ತು ತೋರ್ತದ. ಪ್ರಾತಿಭಾಷಕ ಸತ್ತದ ಅಭಿಪ್ರಾಯ ಏನೋ ತೋರ್ತದ, ಅದಕ್ಕೆ ಇರುವಿಕೆ ಇಲ್ಲ. ಈ ಅನುಭವ ಯಾವಾಗ ಬರ್ತದ ಅವಾಗ ಶಿಷ್ಯ ಮುಕ್ತ ಆಗ್ತಾನೆ. ನೋಡ್ರಿ, ಇಷ್ಟ ಆಯ್ತು ಮೂರನೇ ಸಂಧಿ ವಿಚಾರ. ಇದು ಏನಾಯ್ತು? ಅನುಭವವಿಲ್ಲದ ಕಥದಿಂದೆ ಘನಕುಚಿ ಅದನ್ನು ಉಳಿದಲ್ಲದೆ, ಅಹಂಕಾರವನ್ನು ಉಳಿದಲ್ಲದೆ ತತ್ವವು ಎಂದೆನಿಸದು. ಆತ್ಮ ತತ್ವವು ಎಂದು ಎನಿಸದು. ತತ್ವ ಅಂತ ಕರೀಲಿಕ್ಕೆ ಬರುವುದಿಲ್ಲ, ತತ್ವದ ಬಗ್ಗೆ ಮಾತನಾಡಿ ಆಗಿದೆ. ಸತ್ಯವು ಇಂತಿದು ನಂಬು, ಇದು ಸತ್ಯವು ನಂಬು. ನಾನು ಇಲ್ಲಿವರೆಗೆ ಹೇಳಿದ್ದು ಸತ್ಯ, ಇಲ್ಲಿ ಶ್ರದ್ಧೆ ಬೇಕು. ಶ್ರದ್ಧೆ ಇಲ್ಲದೆ ಹೋದರೆ ನಾನು ಹೇಳಿದ್ದು ನಿನಗೆ ನಿರರ್ಥಕ ಆಗ್ತದ. ಯಾಕ? ಆತ್ಮ ಅತೀಂದ್ರಿಯ. ಅತೀಂದ್ರಿಯವಾಗಿರುವ ಆತ್ಮತತ್ವದ ಜ್ಞಾನ ನಿನಗಾಗಬೇಕಾದ್ರೆ ಶ್ರದ್ಧಾವಾನ್ ಲಭತೆ ಜ್ಞಾನಂ, ಶ್ರದ್ಧಸ್ವ ಸೌಮ್ಯ ಇತ್ಯಾದಿ ವಾಕ್ಯಗಳು ಇಲ್ಲಿ ಪ್ರವೇಶ ಆಗ್ತಾವೆ. ನೋಡ್ರಿ, ಮುಂದೆ ನೋಡಿ ಹೋಗೋಣ. ಮುಗಿತ ಶಾಸ್ತ್ರ ಇಲ್ಲಿಗೆ. ಯಾವುದರದು? ಭ್ರಾಂತಿ ನಿರಾಕರಣದ ಜೊತೆಗೆ ಆತ್ಮತತ್ವ ಅದು ಒಂದೇ ಸತ್ಯ, ಜಗತ್ತು ಮಿಥ್ಯ. ಇದು ಭ್ರಾಂತ್ಯಾತ್ಮಕವಾಗಿ ತೋರುತ್ತದೆ. ಇದು ಭ್ರಾಂತಿ ನಿರಾಕರಣ ಸಂಧಿ ಮೂರನೇದ್ದು, ಭ್ರಾಂತ್ಯಾತ್ಮಕವಾಗಿ ತೋರುತ್ತದೆ. ಇದು ತಾನೇ ಸುಜ್ಞಾನ. ಇದು ತಾನೇ ಸುಜ್ಞಾನ ನಿರ್ಯೋಗವು. ಈ ಮೂರನೇ ಸಂಧಿಯಲ್ಲಿ ಹೇಳಿದಂತಹ ವಿಚಾರ ಒಳ್ಳೆಯ ಜ್ಞಾನದ ಆತ್ಮಜ್ಞಾನ ರೂಪ ನಿರ್ಯೋಗವಿದು. ಯೋಗನೂ ಅಲ್ಲಿಲ್ಲ, ನಿರ್ಯೋಗವು ಇದು. ಇದು ಈಗ ಹೇಳಿದ್ದೆಲ್ಲ ನಿರ್ಯೋಗ ಅಂದ್ರೆ
ಆತ್ಮತತ್ವದಲ್ಲಿ ಏನೇನೂ ಇಲ್ಲ, ಕೇವಲ ಚೇತನ ಒಂದೇ, ಅದು ಅಖಂಡ ಚೈತನ್ಯ, ಅದು ಜ್ಞಾನ ಸ್ವರೂಪ ನಿರ್ಯೋಗವು. ಇದು ತಿಳಿಯದವರಿಗೆ, ಇದು ಯಾರಿಗೆ ಅರ್ಥ ಆಗೋದಿಲ್ಲ ಅವರಿಗೆ ವರ ನಿರ್ಗುಣ ಅಭ್ಯಾಸ ಪದಗತಿಯನ್ನು ಕೇಳುವುದು ಅಲಸದೆ ಗುರುಗಳು. ಅವ್ರಿಗೊಂದು ಜವಾಬ್ದಾರಿ ಕೊಡ್ತಾ ಇದ್ದಾರೆ ನಿಜಗುಣ ಶಿವಯೋಗಿಗಳು. ಇದು ತಿಳಿಯದವರನ್ನು ಉದಾಸೀನ ಮಾಡಬೇಡಪ್ಪ, ಅವ್ರನ್ನೂ ಉದ್ಧಾರ ಮಾಡು ಅಂತಾರೆ ಅವರು. ನೋಡ್ರಿ ಬರೀತಾರೆ. ಇದು ಯಾರಿಗೆ ತಿಳಿಯುವುದಿಲ್ಲ, ತಿಳಿಯದವರಿಗೆ ವರಗುಣ ನಿರ್ಗುಣ ಯೋಗಾಭ್ಯಾಸ ಪದಗತಿಯನ್ನು ಅಲಸದೆ ಗುರುಗಳು ಹೇಳುವುದು. ಮುಂದಿನ ಅಧ್ಯಾಯ ನಿರ್ಗುಣ ಯೋಗ, ಮುಂದಿನ ಸಂಧಿ, ಅದಕ್ಕೆ ಬೀಜಭೂತವಾಗಿ ಈ ಮಾತನ್ನು ಹೇಳಕತ್ತಾರೆ. ಇದು ತಿಳಿಯಲಾರದವರಿಗೆ ಮುಂದಿನ ಅಧ್ಯಾಯದಲ್ಲಿ ಅಥವಾ ಮುಂದಿನ ಸಂಧಿಯಲ್ಲಿ ಹೇಳಿದಂಥ ವಿಚಾರವನ್ನು ಗುರುಗಳು ಕರುಣೆಯಿಂದ, ಶಿಷ್ಯರ ಮೇಲಿನ ಕರುಣೆಯಿಂದ ಹೇಳಬೇಕು ಅಂತ ಆರಂಭದಲ್ಲಿ ಬಂದಿದೆ. ಅದು ಗುರುಗಳು ಹೇಗಿರಬೇಕು ಅಂದ್ರೆ ಕರುಣಾದೃಷ್ಟಿಗಳವರು ಆಗಿರಬೇಕು ಅಂತ ಬಂದಿದೆ. ಗುರುಗಳು ಸದಮಲ ಬೋಧೆ ಸಂಜನಿಸಲ್ಕೆ, ಯಾಕೆ ಹೇಳಬೇಕು ಅಂದ್ರೆ ಸದ್ರೂಪವಾದ ಅಮಳ ಅತ್ಯಂತ ಶುದ್ಧವಾದ ಬೋಧೆ ಜ್ಞಾನ. ಜ್ಞಾನಕ್ಕೆ ಸದ್ರೂಪ ಅಂತ ಶಬ್ದ ಒಂದು ಉಪಯೋಗ ಮಾಡೀನಿಪ್ಪ ಇಲ್ಲೇ. ಸದಮಳ ಬೋಧೆ ಅನ್ನುವಾಗ ಸತ್, ಅಮಳ ಶುದ್ಧ, ಸತ್ ಅಂದ್ರೆ ಸದ್ರೂಪ, ಬೋಧೆ ಅಂದ್ರೆ ಜ್ಞಾನ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದೆ. ಸಾಪೇಕ್ಷಕ ಸದ್ರೂಪ ಜ್ಞಾನದಲ್ಲಿ ಎರಡು ಭಾಗ ಮಾಡ್ತೇವೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನುವಲ್ಲಿ ಸತ್ಯಂ ಜ್ಞಾನಂ ಬ್ರಹ್ಮ, ಇದು ತೈತ್ತಿರೀಯ ಉಪನಿಷತ್ತಿನ ವಾಕ್ಯ. ಸತ್ಯಂ ಬ್ರಹ್ಮ, ಜ್ಞಾನಂ ಬ್ರಹ್ಮ, ಅನಂತಂ ಬ್ರಹ್ಮ ಅಂತ ಬಿಡಿ ಬಿಡಿಯಾಗಿ ಅನ್ವಯ ಮಾಡಬೇಕು. ಈ ಪೂರ್ವದಲ್ಲಿ ಇದ್ರ ವ್ಯಾಖ್ಯಾನ ಆಗಿದೆ, ನೆನಪಿ ತಂದು ಕೊಡ್ತೇನೆ ಅಷ್ಟೇ. ಇಲ್ಲೇನೇನು ನಾನು ಸದ್ರೂಪವಾದ ಜ್ಞಾನವು ಉಂಟಾಗುವುದಕ್ಕೆ ಗುರುಗಳು ನಿರ್ಗುಣ ಯೋಗವನ್ನು ಹೇಳಬೇಕು ಅಂದೆ. ಸದ್ರೂಪವಾದದ್ದು ಉಂಟಾಗೋದಿಲ್ಲ. ಸತ್ ಅಂದ್ರೆ ನಿತ್ಯ, ಮತ್ತು ಅದು ಉಂಟಾಗ್ತದ ಅಂತ ಕೇಳಿದರೆ ನಾಶಕತಿ. ಅವ್ರು ಬರೆದದ್ದು ಇಟ್ಕೊಂಡು ಮಾತಾಡ್ಬೇಕಲ್ಲ. ಸದಮಳ ಅಂತ ಶಬ್ದ ಹಾಕಿದ್ದಾರೆ ನೋಡ್ರಿ. ಸದಮಳ ನಿರ್ಗುಣ ಅಭ್ಯಾಸ ಪದಗತಿಯನು ಹೇಳುವುದು ಅಲಸದೆ ಗುರುಗಳು. ಅದು ಮುಂದಿನ ಬಿಡ್ರಿ. ಇಲ್ಲಿ ನಿರ್ಗುಣ ನಿರಾಕಾರವಾದದ್ದು ಆತ್ಮತತ್ವ, ಅದನ್ನು ಪಡೆಯುವುದಕ್ಕೆ ಬೇಕಾಗಿರುವುದು ಜ್ಞಾನ. ಆ ಜ್ಞಾನ ಹೇಗಿರಬೇಕು ಅಂದ್ರೆ ಸದ್ರೂಪವಾಗಿರಬೇಕು, ಅಮಳ ರೂಪವಾಗಿರಬೇಕು. ಅದು ಉಂಟಾಗ್ತದ ಅಂತಾರೆ ಅವರು. ಇಲ್ಲಿ ಸಾಪೇಕ್ಷಕ ಸತ್ಯ ಓದ್ಬೇಕು. ಇದು ಯಾವ ಜ್ಞಾನ ಅಂದ್ರೆ ಕೇಳಿದ್ರೆ ಅಂತಃಕರಣ ವೃತ್ತಾತ್ಮಕವಾದ ಜ್ಞಾನ. ಅಂತಃಕರಣ ವೃತ್ತಾತ್ಮಕವಾದ ಜ್ಞಾನ ಉಂಟಾಗ್ತದ. ಗುರುಗಳು ಆತ್ಮತತ್ವವನ್ನು ಹೇಳಿದಾಗ ಶಿಷ್ಯನ ಶುದ್ಧವಾದ ಅಂತಃಕರಣದಲ್ಲಿ ಜ್ಞಾನದ ಉತ್ಪತ್ತಿ ಆಗ್ತದೆ. ಯಾವ ಜ್ಞಾನದ ಉತ್ಪತ್ತಿ? ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ ಅನ್ನುವ ಜ್ಞಾನದ ಉತ್ಪತ್ತಿ ಆಗ್ತದೆ. ಇದು ಕರಣಾತ್ಮಕ ಜ್ಞಾನ ಉತ್ಪತ್ತಿ ಆಗ್ತದೆ. ಅಂದರೆ ಪೂರ್ವ ಪಕ್ಷ ಮಾಡಿದ್ದಾರೆ ಇದ್ರ ಮೇಲೆ. ಜ್ಞಾನ ಉತ್ಪತ್ತಿ ಆಗ್ತದನ್ನ ಜ್ಞಾನ ಒಂದು ಸತ್ಯ, ಆತ್ಮ ಒಂದು ಸತ್ಯ, ದ್ವೈತ ಪ್ರತಿ ಬರ್ತದಲ್ರಿ ಅಂತ ಕೇಳ್ಯಾರ ಪೂರ್ವದಲ್ಲಿ. ಪೂರ್ವ ಪಕ್ಷಗಳು ಕೇಳ್ಯಾರ ಬೇರೆ ಕಡೆ. ಆವಾಗ ಇವರು ಏನು ದೃಷ್ಟಾಂತ ಕೊಡ್ತಾರಂದ್ರೆ ಅಂತಃಕರಣ ವೃತ್ತಾತ್ಮಕವಾದ ಜ್ಞಾನ ಸಾಧನ, ಅನುಭವಾತ್ಮಕ ಜ್ಞಾನ ಸಾಧ್ಯ. ಈ ವೃತ್ತಾತ್ಮಕವಾದ ಜ್ಞಾನ ಏನು ಮಾಡ್ತದಂದ್ರೆ ಅವಿದ್ಯೆಯನ್ನು ನಾಶ ಮಾಡಿ ಅದರ ಜೊತೆಗೆ ತಾನೂ ನಾಶವಾಗುತ್ತದೆ. ಒಂದು ದೃಷ್ಟಾಂತ ಕೊಡ್ತಾರೆ. ಏನು ದೃಷ್ಟಾಂತ ಕೊಟ್ಟದಂದ್ರೆ ಕರ್ಪೂರವನ್ನು ಉಂಡ ಅಗ್ನಿಯಂತೆ. ಕರ್ಪೂರವನ್ನು ಸುಟ್ಟು ಅಗ್ನಿ ಇನ್ನೂ ಉರಿಯಾಕತ್ತೇನೆ, ಅದರ ಕೂಡ ಅದು ಹಾರುತ್ತದೆ. ಹಾಗೆ ವೃತ್ತಾತ್ಮಕ ಜ್ಞಾನ ಅವಿದ್ಯೆ ಎಂಬುವ ಅಜ್ಞಾನವನ್ನು, ಅವಿದ್ಯೆ ಎಂಬುವ ಕರ್ಪೂರವನ್ನು ಸುಟ್ಟು ಅದು ಆರಿ ಹೋಗ್ತದೆ. ಅನುಭವಾತ್ಮಕ ಜ್ಞಾನ ಉಳಿತದೆ. ಅಂದ್ರೆ ಅದು ಮೊದಲೇ ಇರ್ತದೆ. ಉಳಿತದೆ ಅನ್ನೋ ಅರ್ಥ ತಪ್ಪು. ಅದು ಮೊದಲೇ ಉಳಿತದೆ.
ಇದೇನು ಮಾಡಿತು? ಆವರಣಾತ್ಮಕವಾದ ಅವಿದ್ಯೆಯನ್ನು ನಾಶ ಮಾಡಿತು ವೃತ್ತಾತ್ಮಕ ಜ್ಞಾನ. ಆವರಣ ಭಂಗಾನುಕೂಲೋ ವ್ಯಾಪಾರ ಜ್ಞಾನಂ. ಆವರಣವನ್ನು ನಾಶ ಮಾಡೋದಷ್ಟೇ ಜ್ಞಾನದ ಕೆಲಸ, ವೃತ್ತಿಯಾತ್ಮಕ ಜ್ಞಾನದ ಕೆಲಸ ಮರಿಬೇಡ್ರಿ. ಸ್ವರೂಪಾತ್ಮಕ ಜ್ಞಾನ ಅದು ಹುಟ್ಟೋದು ಅಲ್ಲ, ಸಾಯೋದು ಅಲ್ಲ, ಅದ್ರ ಬಗ್ಗೆ ಏನೂ ಇಲ್ಲ. ಅದಕ್ಕಾಗಿ ಇಲ್ಲಿ ಸದ್ರೂಪ ಅಂತ ಯಾಕೆ ಹೇಳಿದ್ವಿ? ಸಾಪೇಕ್ಷಕ ಎಲ್ಲ ಪದಾರ್ಥಗಳಿಗಿಂತಲೂ ಜ್ಞಾನ ಅಧಿಕ ಕಾಲದಲ್ಲಿ ಇರ್ತದೆ. ಕೊನೆಗೆ ಉಳಿದು ಯಾವುದು? ಎಲ್ಲ ನೇತಿಗಳಿತಾ ಹೋಗ್ರಿ ನೀವು, ಒಂದು ಅವಿದ್ಯೆ ಉಳಿತದೆ ಅಥವಾ ಮಾಯಾ ಉಳಿತದೆ. ಆ ಮಾಯೆಯನ್ನು ನಾಶ ಮಾಡುವುದಕ್ಕೆ ಯಾವುದು ಕಾರಣ ಆಯಿತು? ವೃತ್ತಾತ್ಮಕ ಜ್ಞಾನ ಕಾರಣ ಆಯಿತು. ಆ ದೃಷ್ಟಿಯಿಂದ, ಮಾಯೆಯ ದೃಷ್ಟಿಯಿಂದ ಅಂತ ಇಟ್ಕೊಂಡ್ಬಿಡೋಣ, ಉಳಿದದ್ದೆಲ್ಲ ಬಿಡ್ರಿ. ಮಾಯೆಯ ದೃಷ್ಟಿಯಿಂದ ಸದ್ರೂಪ ಆಗಿದೆ ವೃತ್ತಾತ್ಮಕ ಜ್ಞಾನ, ಶುದ್ಧವಾಗಿದೆ ವೃತ್ತಾತ್ಮಕ ಜ್ಞಾನ ಅಂತ ಇಲ್ಲಿ ಹೊಂದಿಸ್ತೀವಿ ಅಂದ್ರೆ ಶಾಸ್ತ್ರ ಹೊಂತದೆ. ಇಲ್ಲ ಅಂದ್ರೆ ಸದಮಳ ಅನ್ನುವಾಗ ಸತ್ ಶಬ್ದಕ್ಕೆ ಏನು ಅರ್ಥ ಮಾಡ್ತೀವಿ? ಅರ್ಥ ಆಯ್ತು ಇಲ್ರಿಪ್ಪ? ಮುಂದೆ ಹೋಗ್ತೇನೆ. ಏನ ಒಬ್ಬರು ನನ್ನ ಮುಂದೆ ಬಿಡುವಲ್ರಿ ಅವರು. ಆಯಿತು, ವರಗುಣ ನಿರ್ಗುಣ ಅಭ್ಯಾಸ ಪದಗತಿಯನ್ನು ಪೇಳುವುದು ಗುರುಗಳು. ಸತ್ ಅಮಳ ಬೋಧೆ. ಬೋಧೆ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಇದೆ, ಹಾಗೆ ಮಾತಾಡಕ್ಕೆ ಬರೋದಿಲ್ಲ. ಬೋಧೆ ಸಂಜನಿಸಲ್ಕೆ, ಹುಟ್ಟುವುದಕ್ಕೆ ಅಂದರೆ ವೃತ್ತಾತ್ಮಕ ಜ್ಞಾನ ಅಂತ ಇಲ್ಲಿವರೆಗೆ ಅರ್ಥ ಮಾಡಿದ್ದೀವಿ. ಅದರ ಪೂರ್ವ ಪಕ್ಷ ತೊಗೊಂಡಿವಿ, ಅದನ್ನು ನಿವಾರಣೆ ಮಾಡಿ ಆಯಿತು. ಮುಂದಿನ ನೋಡ್ರಿ, ಏನಿಲ್ಲದ್ರಾಗ ಮುನಿವರನು ಇಂತು ಬೋಧಿಸೆ ಕೇಳುದು ನಲವಿಂದೆ ವನಿತೆ ಮೈತ್ರೇಯಿ ವಂದಿಸಿ ಮತ್ತೆ ವಿನಯದಿಂ ನಿಜಪತಿಗೆ ಎರಗಿ ನಿರ್ಗುಣ ಯೋಗವನು ಒರೆವುದು ಎಂದಳು ಒಲವಿಂದೆ. ಪದಚ್ಛೇದ ಮಾಡಿ ಓದಿದ್ದೇನೆ, ಪದ ಛೇದ ಬಿಡಿಯಾಗಿ ಮಾಡಿ ಓದಿದ್ದೇನೆ, ನೋಡ್ರಿ ಪುಸ್ತಕದವರು. ಇಂತು ಮುನಿವರನು ಬೋಧಿಸೆ ಅಥವಾ ಮುನಿವರನು ಇಂತು ಬೋಧಿಸೆ. ಯಾಜ್ಞವಲ್ಕ್ಯ ಮಹರ್ಷಿಗಳು ಇಲ್ಲಿವರೆಗೆ ಹೇಳಿದ್ದನ್ನು ಇಲ್ಲಿ ಇಂತು ಅಂತ ಶಬ್ದದಿಂದ ಹೇಳ್ಯಾರ. ಇಲ್ಲಿ ಇಂತು ಅಂದ್ರೆ ಆತ್ಮನನ್ನು ಬಿಟ್ಟು ಎಲ್ಲ ಭ್ರಾಂತ್ಯಾತ್ಮಕ ಅಂತ ಒಂದ ಮಾತಿನಲ್ಲಿ ಮುಗಿಸು. ಬೋಧಿಸೆ ಹೇಳಲಾಗಿ ಕೇಳುವುದು, ಅದನ್ನು ಏಕಾಗ್ರವಾಗಿ ಕೇಳಿದಂತಹ ಮೈತ್ರೇಯಿ. ನಲವಿಂದೆ ಪ್ರೀತಿಯಿಂದೆ ವನಿತೆ ಮೈತ್ರೇಯಿ. ವನಿತೆ ಅಂದರೆ ಹೆಣ್ಣು ಮಗಳಾದ ಮೈತ್ರೇಯುವುದು ಲೋಕಾರೂಢಿ, ಪ್ರಾಸಬದ್ಧಕ್ಕೆ ಕೂಡಿಸಿಕೊಂಡಿದ್ದಾರೆ. ವನಿತೆ ಮೈತ್ರೇಯಿ ವಂದಿಸಿ ಪ್ರಶ್ನೆ ಮಾಡುವಾಗ ಪ್ರತಿ ಸಲ ನಮಸ್ಕಾರ ಮಾಡೇ ಮಾಡ್ತಾಳಕ್ಕೆ. ಮತ್ತೆ ವಂದಿಸಿ ವಿನಯದಿಂ, ಇಲ್ಲೊಂದು ವಿನಯ ಅಂತ ಹಾಕ್ಯಾರ. ಗುರುಗಳ ಹತ್ತಿರ ಬಗ್ಗಿ ಹೋಗಬೇಕು, ಶಟದ್ ಹೋಗ್ಬಾರ್ದು. ಶಟದ್ ಹೋದ್ರೆ ಗೆಟೌಟ್ ಅಂತಾರೆ ಅವ್ರು. ಬೈಕ್ ಹೋಗ್ಬೇಕು. ವಿನಯದಿಂ ನಿಜಪತಿಗೆ ಎರಗಿ. ಏನು ಬರೀತಾರೆ ನೋಡ್ರಿ, ನಿಜಪತಿಗೆ ಎರಗಿ. ಏನು ಹೇಳ್ಬೇಕಪ್ಪ ಇಲ್ಲಿ? ಭಾಳ ಚಂದಾಗಿ ಬರ್ತಾರೆ ಅವರು. ನಿಜಪತಿಗೆ ಎರಗಿ, ಅವನ ಶರೀರಕ್ಕೆ ಎರಗಿ ಅಲ್ಲ, ಅವನ ಸ್ವರೂಪವಾಗಿರುವ ಜ್ಞಾನಕ್ಕೆ ಎರಗಿ. ವಿವರಣೆ ಮಾಡ್ತೇನೆ, ಎರಡು ಮಾತನಾಡಿ. ನಿಜ ಪತಿ ಅಂದ ಕೂಡಲೇ ಡೂಪ್ಲಿಕೇಟ್ ಪತಿ ಒಪ್ಪಿತಾನೆ ನನಗೆ. ಆದರೆ ನಿಜಗುಣರ ಶಬ್ದಗಳನ್ನು ಬಹಳ ಎಚ್ಚರಿಕೆಯಿಂದ ಜೋಡಿಸ್ಬೇಕು. ಮೈತ್ರೇಯಿ ಕಾಮ ಸುಖಕ್ಕಾಗಿ ಯಾಜ್ಞವಲ್ಕ್ಯರನ್ನು ಮದುವೆಯಾಗಿರಲಿಲ್ಲ, ನೆನಪಿಟ್ಟುಕೊಡ್ರಿ. ಅವನಲ್ಲಿರುವ ಐಶ್ವರ್ಯವನ್ನು ನೋಡಿ ಲಗ್ನವನ್ನು ಮಾಡಿಕೊಂಡವಳಲ್ಲ. ಯಾಜ್ಞವಲ್ಕ್ಯರಲ್ಲಿ ಇರುವ ಆತ್ಮಜ್ಞಾನವನ್ನು ನೋಡಿ ಮೈತ್ರೇಯಿ ತನ್ನ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕಾದರೆ ಸ್ವತಂತ್ರವಾಗಿ ಆಗೋದಿಲ್ಲ, ಗುರುಗಳನ್ನು ಮಾಡ್ಕೋಬೇಕು. ಆದರೆ ಯೋಗ್ಯ ಗುರುಗಳು ಯಾರು ಅಂದರೆ ಯಾಜ್ಞವಲ್ಕ್ಯರು. ನಾನು ಅವರ ಹತ್ರ ಹೋಗಿ ಶಾಸ್ತ್ರಾಭ್ಯಾಸ ಮಾಡಲಿಕ್ಕೆ ಕುಳಿತರೆ ಲೋಕ ಅಪವಾದ ಬರಲಿಕ್ಕೆ ಅವಕಾಶ ಇದೆ. ಅದಕ್ಕಾಗಿ ಅವರನ್ನು ಮದುವೆ ಮಾಡಿಕೊಳ್ಳುವ ಮೂಲಕ
ನಾನು ನನ್ನ ತತ್ವವನ್ನು ತಿಳಿಯುವ ಪ್ರಯತ್ನವನ್ನು ಮಾಡಿಕೊಳ್ಳಬೇಕೆಂದು ಲಗ್ನವನ್ನು ಮಾಡಿಕೊಂಡವಳು. ಯಾರನ್ನು ಮದುವೆ ಮಾಡಿಕೊಂಡಿದ್ದಾಳೆ ಆಕೆ? ಆತ್ಮವಿದ್ಯೆಯನ್ನು ಮದುವೆ ಮಾಡಿಕೊಂಡಿದ್ದಾಳೆ. ಯಾಜ್ಞವಲ್ಕ್ಯರ ಶರೀರವನ್ನು ಮದುವೆ ಮಾಡಿಕೊಂಡಿಲ್ಲ. ಅದಕ್ಕೆ ನಿಜಗೊಂಡ್ರು ಅದು ಹೆಂಗೆ ಹೇಗೆ ತೆಗೆದಾರೆ ನಮ್ಮ ಮರ ಇರೋರು, ಹೇಗೆ ತೆಗೆದಾರೆ ಅವರು ಇದನ್ನು? ನಿಜ ಪತಿಗಾರಿಗೆ ಅಂದ್ರೆ ಆಕೈತಿಲ್ಲ, ಮತ್ತು ನಿಜ ಪತಿಗಾರಿಗೆ ಅಂತ ಯಾಕೆ ಬರೋದು? ನೋಡ್ರಿ, ವಿಚಾರ ಮಾಡ್ರಿ. ಸುಮ್ಮನೆ ಶಾಸ್ತ್ರ ಆಗೋದಿಲ್ಲ, ವಿಚಾರ ಮಾಡಿದಾಗ ಆಗ್ತದೆ. ನಿಜ ಪತಿಗೆಯರಿಗೆ ಅಂದ್ರೆ ಕತೆ ಹೇಳಿದ್ನಲ್ಲ ಆಕೆ, ಲೋಕದ ಅಪವಾದದೆಡೆಯಳು ಭೀತಿ. ನಿಜಕೊಂಡು ಬರೀತಾರೆ ಇನ್ನೊಂದು ಕಡೆ, ಲೋಕದ ಅಪವಾದದೆಡೆಯಳು ಭೀತಿ ಇರಬೇಕು. ನಾನು ಹೆಣ್ಣು ಮಗಳು, ಅವ ಗಂಡು ಮಗ ಯಾಜ್ಞವಲ್ಕ್ಯ. ಮದುವೆ ಮಾಡಿಕೊಳ್ಳೋದ್ಲೇ ಅವನ ಶಿಷ್ಯಳಾಜ್ಞೆ ಅಂದ್ರೆ ಜನರು ಏನಾದರೂ ಆಡಿಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಬಾರ್ದು. ಲಗ್ನ ಮಾಡ್ಕೋಬೇಕು. ಯಾವುದರ ಸಲುವಾಗಿ ಮಾಡ್ಕೋಬೇಕು? ತತ್ವದ ಜ್ಞಾನವನ್ನು ಮಾಡಿಕೊಳ್ಳುವ ಸಲುವಾಗಿ ನಾನು ಲಗ್ನ ಮಾಡಿಕೊಳ್ಬೇಕಂತ ಮಾಡಿಕೊಂಡಾಕಿ. ಅದಕ್ಕಾಗಿ ನಿಜ ಪತಿಗೆ ಎರಗಿ, ಅವನ ಜ್ಞಾನಕ್ಕೆ ಎರಗಿ, ನಿಜ ಪತಿಗೆ ಎರಗಿ ನಿರ್ಗುಣ ಯೋಗವನ್ನು ಒರೆಯುವುದು ಎಂದಳು ಒಲವಿಂದ, ಪ್ರೀತಿಯಿಂದ ನಿರ್ಗುಣ ಯೋಗವನ್ನು ಹೇಳಬೇಕೆಂದು ಪ್ರಾರ್ಥನೆಯನ್ನು ಮಾಡಿಕೊಂಡಳು. ಮುಗಿತು. 3 ಸಂಧಿ ಎಂದು ಬರೀತಾರೆ ಮೊನ್ನೆ ನುಡಿ, ಮತ್ತೇನಿಲ್ಲ ಇಲ್ಲೇ. 3 ಸಂಧಿಯೊಳು ಇಂತು ತೋರಿ ಸಾಧ್ಯವನು ಇನ್ನು ಬೇರೆ ಸಾಧನವನು ಲಕ್ಷಣವನು ತೋರುವೆನು. ಉತ್ತರವಾಗಿ ವಾತ ಏನದಪ್ಪ ಅಕ್ಷರಲ್ಲಿ ವಾತಲ್ಲ, ಉತ್ತರವಾಗಿ ತೋರುವ ಸಂಧಿ 3ರೊಳು ಅಚ್ಚರಿ ಒಡುವಂತೆ, ಅಚ್ಚರಿ ಪಡುವಂತೆ ಒಡುವಂತೆ. ಏನಿಲ್ಲ ಮುಗಿಸಿರಿ ಇಲ್ಲಿ. 3 ಸಂಧಿಯೊಳಿಂತು ತೋರಿದ ಸಾಧ್ಯವನ್ನು. ಈಗ 3 ಸಂಧಿ ಅದು, 1ನೇ ಸಂಧಿ 2ನೇ ಸಂಧಿ 3ನೇ ಸಂಧಿ ಮುಗೀತು. ಈಗ ಏನು ಸಾಧ್ಯವನ್ನು ಹೇಳಿದರು, ಆತ್ಮ ಒಂದೇ ಸತ್ಯ, ಉಳಿದದ್ದೆಲ್ಲ ಮಿಥ್ಯ. ಉಳಿದದ್ದೆಲ್ಲ ಒಂದೇ ಶಬ್ದದಲ್ಲಿ ಹಾಕಿಬಿಡೋನು. ದೇಹ ಮೊದಲು ಮಾಡಿಕೊಂಡು ಅಥವಾ ಮಹತ್ತತ್ವವನ್ನೇ ಮೊದಲು ಮಾಡಿಕೊಂಡು, ಅವಿದ್ಯೆಯನ್ನೇ ಮೊದಲು ಮಾಡಿಕೊಂಡು, ಮಾಯೆಯನ್ನೇ ಮೊದಲು ಮಾಡಿಕೊಂಡು ಉಳಿದದ್ದೆಲ್ಲ ಮಿಥ್ಯ ಅಂತ ಹೇಳಿ ಆಯಿತು. ಹೇಳಿ ತೋರಿ 3 ಸಂಧಿಯೋಳು ಇಂತು ಸಾಧ್ಯವನ್ನು ತೋರಿ ಇನ್ನು ಮುಂದೆ ಬೇರೆ ಸಾಧನದ ಲಕ್ಷಣವನ್ನು, ಮುಂದೆ ನಿರ್ಗುಣ ಯೋಗ ಅದು ಸಾಧನ ಆಗ್ತದೆ ಆತ್ಮತತ್ವವನ್ನು ತಿಳಿಯುವುದಕ್ಕಾಗಿ. ಅದರ ಲಕ್ಷಣವನ್ನು ತೋರುವೆನು. ಉತ್ತರವಾಗಿ ಅಂದರೆ ಮುಂದೆ, ತೋರುವೆನು ತಿಳಿಸಿಕೊಡುವೆನು. ಉತ್ತರವಾಗಿ ಮುಂದೆ ತೋರುವ, ಉತ್ತರವಾಗಿ ತೋರುವ ಸಂಧಿ 3ರೊಳು. ಇನ್ನು 3 ಸಂಧಿ ಇದೆ, ಒಟ್ಟು 6 ಅಧ್ಯಾಯ ಇದು, ಇನ್ನು 3 ಸಂಧಿ ಇದೆ. ಉತ್ತರವಾಗಿ ತೋರುವ 3 ಸಂಧಿಯೊಳು ಅಂದರೆ 3ರೊಳು ಅಚ್ಚರಿ ಪಡುವಂತೆ, ಆಶ್ಚರ್ಯವೂ ಉಂಟಾಗುವಂತೆ. ಈಗ ಹೇಳಿದ ವಿಷಯವೇ ಅಲ್ಲಿಯೂ ಆಶ್ಚರ್ಯ ಪಡುವಂತೆ ಇದನ್ನೇ ಹೇಳುತ್ತೇನೆ, ಮತ್ತೆ ಮತ್ತೆ ಹೇಳೋದು, ಮತ್ತೆ ಮತ್ತೆ ಕೇಳೋದು ಅಂತ ಇದರ ಅಭಿಪ್ರಾಯ. ಮಂದ ಮಧ್ಯಮ ಜಿಜ್ಞಾಸುಗಳ ಸಲುವಾಗಿ. ಇದು ನಿಜಗುಣಯೋಗಿ ಮುದದಿಂದ ತಿಳಿಯಪೇಳಿದ ಯಾಜ್ಞವಲ್ಕ್ಯ ಮೈತ್ರೇಯ ವದವಿದ ಸಂವಾದದಳು 3ನೆಯ ಸಂಧಿ ಸದಮಲ ಪರಮಾನುಭವ ಬಂದಿ ಅಂತ ಮುಕ್ತಾಯ ಮಾಡಿದರೆ ಮತ್ತೇನಿಲ್ಲ. ಪರಮ ಅನುಭವ ಯಾರು ನಿಜವಾಗಿ ಸಾಧನೆ ಮಾಡಿದ್ದಾರೆಯೋ ಈ 3 ಅಧ್ಯಾಯಗಳಿಂದಲೇ ಅವರಿಗೆ ಉತ್ತಮ ಜಿಜ್ಞಾಸುಗಳಾಗಿದ್ರೆ ಮುಕ್ತರಾಗಿ ಬಿಡ್ತಾರೆ. ಪರಮ ಅನುಭವ ಬಂದಿ, ಪರಮ ಅನುಭವದಿಂದ ಕೂಡಿಕೊಂಡಿರುವಂತಹ ಈ 3 ಸಂಧಿಗಳಿಂದ ಯುಕ್ತವಾಗಿರುವಂತಹ ಗ್ರಂಥದ ಭಾಗ ಇಲ್ಲಿಗೆ ಮುಗಿತು. ಇನ್ನು ಇದೇ ವಿಷಯವನ್ನೇ ಮುಂದಿನ ಅಧ್ಯಾಯಗಳಲ್ಲಿ ಆಶ್ಚರ್ಯಪಡುವಂತೆ ಹೇಳುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.